ಬಾಸ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಇವತ್ತು ನೈಟು ಪೋರ್ಟ್ಗೆ ವೆಪನ್ಸ್ ಬರುತ್ತೆ. ನಮ್ಮವ್ರನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳು. ಓಕೆ? ಓಕೆ ಬಾ. ಅವ್ವ ಏ ಬೇಡ ನಿಂದ್ರು. ಅವ್ವ ಕಾಲೆಲ್ಲ ನೋವಾಕತ್ತಲ್ಪ. ಇವ್ನು ಮತ್ತೆ ಗೋವಾ ತೋರ್ಸಕ್ತಾನೆ. ಇಲ್ರಿ ಏನ್ ನಿಂದ್ರು ಹೋಪ. ಪೆಟ್ರೋಲ್ ಊರು ಅಕ್ಕ ಎಲ್ಲ ಇವನ್ ಜೊತೆ ಬಂದ. ಏ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ತಿರುಗಾಡ್ಸಕತ್ತಿಲ್ಲ. ಎಲ್ಲಿಗ್ಲಿ? ಎಲ್ಲೂ ಇಲ್ಲ, ಸುಮ್ನೆ. ಹುಚ್ಚಿಡ್ದತ್ ಬಿಡ್ ನೀನು. ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹುಚ್ಚರಂಗ್ ಓಡಾಡ್ಕೊಂಡೆ. ಏನ? ಏನಪ್ಪ ಮುನ್ನಡಿ. ಏನ ನೆನಪು ಬಂತೇನಪ್ಪ? ಏನಿಲ್ಲ. ಅವ್ರಿಬ್ರು ಲವ್ ನೋಡಿ ನಿನಗೇನ ನೆನಪು ಬಂತೇನ ಅನ್ಕೊಂಡೆ. ಲವ್ ಅಂದ್ರೆ ಏನಂತ ಗೊತ್ತಾ ನಿಂಗೆ? ಯಾಕ ಮಾಡಬಾರ್ದ? ನಾ ಅದ್ರೊಳಗ ಜಿಗ್ಯಾಕತ್ತೇನು? ನೀನ್ ಲವ್ ಮಾಡ್ತಿದ್ಯಾ? ಫುಲ್ ಮನಸಾರೆ ಮಾಡಕತ್ತಿ. ಆಯ್ತು ಹೇಳು. ಈ ರ್ಯಾಂಬೋ ಮನಸ್ಸು ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ಚೋರಿ ಮಾಡಿದ ದಿನಗಳವು. ಕೇರ್ ಆಫ್ ಫುಟ್ಪಾತ್ ಆಗಿದ್ದೆ. ನೋಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲಿಂದ ಕರೆಕ್ಟ್ ಆಗಿ 1 ವರ್ಷ ಹಿಂದೆ ಹೋದ್ರೆ ತಿನ್ನಾಕ ಉಣ್ಣಾಕ ಏನೂ ಇಲ್ಲ. ಬಿಸಿಲು ಬ್ಯಾರೆ. ಕಿಸೆದಾಗ ನೋಡಿದ್ರೆ 10 ರೂಪಾಯಿ. ಮಸಾಲೆ ದೋಸೆ ರೇಟ್ ನೋಡಿದ್ರೆ 28 ರೂಪಾಯಿ. 10 ರೂಪಾಯಿ ಇಟ್ಕೊಂಡು ಏನು ಮಾಡೋದು ಅಂತ ಹೊಂಟಿದ್ದಪ್ಪ. ಭಾಳ ಬಿಸಿಲು. ಒಂದು ಸೈಬರ್ ಕಾಫಿ ನೋಡಿ AC ಯಾಕೆ ತೊಗೋಬಾರ್ದು ಫ್ರೀಯಾಗಿ ಅಂಥೇಳಿ ಕಿಸೆಗೆ ಇದ್ದಿದ್ದು 10 ರೂಪಾಯಿ ತೊಗೊಂಡು ಸೈಬರ್ ಒಳಗೆ ಎಂಟ್ರಿ ಆದ್ನಪ್ಪ. ತಣ್ಣಗೆ AC ಬರಾಕತ್ತಿತ್ತು. ಭಾಳ ಶೆಕಿ ಬೇರೆ, ಬಿಸಿಲು ಬೇರೆ, ಹಸು ಬೇರೆ ಆಗಿತ್ತು. ಏನು ಮಾಡೋದು ಗೊತ್ತಾಗಿರ್ಲಿಲ್ಲಪ್ಪ. ಜೀವನ ಅಷ್ಟು ಬೇಸರ ಆಗಿಬಿಟ್ಟಿತ್ತು ನೋಡಿ ನನಗೆ ಅವತ್ತು. ಭಾಳ ಬೇಸರ ಆಗಿರೋ ಟೈಮ್ ಒಳಗೆ ಬದುಕೋದು ಹೆಂಗಂತೂ ಕೂಡ ಯೋಚನೆ ಮಾಡಕತ್ತಿದ್ದೆ. ಒಂದೊಂದು ದಿನದ ಊಟದ್ದು ಕಷ್ಟ ಆಗಿತ್ತು. ಕೈ ತೆಗಿಯೋ ಪ್ಲೀಸ್ ಕಣೆ. ಹಿಂಗೆ ಕುಂತಾಗ ಬಾಜುನ್ಯಾಗ ಇಬ್ರು ಲವರ್ಸ್ ಕುಚ್ಚು ಕುಚ್ಚು ಅನ್ಕೊಂಡು ಕುಂತಿದ್ರು. ಅಂತ ಅದೃಷ್ಟ ನನಗೆಲ್ಲಿ ಅನ್ಕೊಂಡೆ. ಸರಿ ಒಳಗೆ ಬರೋದು ಬಂದ್ಬಿಟ್ಟೆ. AC ಫ್ರೀ ತೊಗೊಂಡು ಹೋದ್ರೆ ಹೊರಗೆ ಬೈತಾನೆ ಹೋನಾರ್ ಅಂಥೇಳಿ ಫೇಸ್ಬುಕ್ ಓಪನ್ ಮಾಡೇ ಬಿಟ್ಟೆ. ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಹುಡುಗಿದ ರಿಕ್ವೆಸ್ಟ್ ಬಂದಿತ್ತು, ನನ್ನ ಫ್ರೆಂಡ್ ರಿಕ್ವೆಸ್ಟ್. ಸರಿ ನಾನು ಚಾಟ್ ಮಾಡೋಣ ಅಂಥೇಳಿ ಆಕಿಗೊಂದು ಹಾಯ್ ಅಂತ ಕಳಿಸ್ದೆ. ನೋಡೋದ್ರು ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ, ಆಕಿನ ಶೈಲು ಹಾಯ್ ಅಂತ ಕಳಿಸಿದ್ಲು. ಸರಿ ಆಗಿದ್ದಾಗಲಿ ಅಂಥೇಳಿ ಹಿಂಗೆ ನಮ್ಮದು ಆಕಿದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು. ಭಾಳ ರೊಕ್ಕ ಇರೋಕ್ಕೆ ಅಂತ ಗೊತ್ತಾಯ್ತು ನನಗೂ. ಅದಕ್ಕೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ನನಗೂ ಇಬ್ಬರು ತಂಗಿದಿರೋದಾರೆ, ನಾನು ಭಾಳ ಕಷ್ಟದಾಗದೀನಿ, ಅವ್ರಿಗೆ ಓದ್ಸಾಕತ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಕಳಿಸ್ದೆ. ಅಲ್ಲಿಂದ ಒಂದು ರಿಪ್ಲೈ ಬಂತು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಮೀಟ್ ಮಾಡ್ತೀನಿ ಅಂತ. ಆ 10 ರೂಪಾಯಿ ನನ್ನ ಜೀವನಾನ ಚೇಂಜ್ ಮಾಡಿಬಿಡ್ತಾವಂತ. ಯಾವಾಗ ಆಕಿ ಮೀಟ್ ಮಾಡ್ತಾನೆ ಅನ್ನೋ ಅವತ್ತಿನ ದಿನದಷ್ಟು ಖುಷಿ ನನಗೆ ಯಾವತ್ತೂ ಇರಲಿಲ್ಲ. 10 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ನನ್ನ ಲವ್ ಸ್ಟೋರಿ ಹ್ಯಾಪಿಯಾಗಿ ಸಾಕಾಗತೈತಿ. ಇದ್ರಲ್ಲಿ ಲವ್ ಎಲ್ಲಿದೆ? ಇನ್ನೂ ಮಠ ಇರಲಿಲ್ಲ, ಈಗ ಎಂಟ್ರಿ ಆಗೈತಿ. ಬಾ. ಎಲ್ಲಿಗೆ? ಮುಂದೆ ನಡೀಪ ಹೇಳ್ತೀನಿ. ಸರಿ, ಆ ಹುಡುಗಿ ಎಂಟ್ರಿ ಎಲ್ಲಾಯ್ತು? ಹಾ ಈಗ ನೀನು ನನ್ನ ಸ್ಟೋರಿ ಒಳಗೆ ಕರೆಕ್ಟಾಗಿ ಎಂಟ್ರಿ ಆಗಿ ಹಂಗ ಫಾಲೋ ಮಾಡಿ. ನಾನು ಆಗ್ತಾ ಇಲ್ಲ, ನೀನೇ ಫಾಲೋ ಮಾಡಿಸ್ತಿದ್ಯಾ. ನನ್ನ ಸಲುವಾಗಿ ಮೊದಲನೇ ಸಲ ಬೀಚ್ ಒಳಗೆ ಹೆಜ್ಜೆ ಇಟ್ಲು ನನ್ನ ಶೈಲು. ಅವಳು ಇಟ್ಟಿಲ್ಲ, ನೀನೇ ಇಡ್ಸಿದ್ಯಾ. ಆಕಿ ಹೆಜ್ಜೆ ನನ್ನ ಹೃದಯದ ಮೇಲೆ ಇಟ್ಲು. ಅವಾಗಿಂದ ಲವ್ ಸ್ಟಾರ್ಟ್ ಆಯ್ತು. ಎಲ್ಲಪ್ಪ ಆಕಿ ಫೇಸ್ಬುಕ್ ಒಳಗೆ ಫೇಕ್ ಫೋಟೋ ಹಾಕ್ಬಿಟ್ಲಾ. ಹುಬ್ಳಿ ರ್ಯಾಂಬೋ ನೀವೇ ತಾನೇ? ನಾನರಿ
ಐ ಆಮ್ ಶೈಲು. ಹಾಯ್, ನೈಸ್ ಟು ಮೀಟ್ ಯು. ಇವಾಗ ನಂಬ್ತೀರಾ ಫೇಸ್ಬುಕ್ ನಲ್ಲಿರೋದು ಫೇಕ್ ಫೋಟೋ ಅಲ್ಲ ಅಂತ? ಐ ಆಮ್ ರಿಯಲಿ ಸಾರಿ ರೀ. ನನಗೆ ನಂಬಕ್ಕಾಗ್ತಾ ಇಲ್ರಿ. ನನ್ನ ಕಣ್ಣು ಮುಂದೆ ನೀವು ನಿಂತೀರಿ. ಅಷ್ಟೊಂದು ಚೆನ್ನಾಗಿದ್ದೀನಿ. ಎಷ್ಟು ಚಂದದಿರಿ. ಆಗ್ತಾ ಇಲ್ಲ ಬಿಡ್ರಿ, ಹೇಳಕ್ ಆಗ್ತಾ ಇಲ್ಲ. ಹೊಟ್ಟೆಗೆ ಊಟ ಇಲ್ಲಲ್ರಿ, ನಾಲ್ಗೆ ತಿರ್ಗಾಕತ್ತಿಲ್ಲ. ಅಯ್ಯೋ, ಇನ್ನು ಊಟ ತಿಂದಿಲ್ವಾ? ಇಲ್ರಿ, ಕಿಸೊಳಗಿದ್ದಿದ್ದ 10 ರೂಪಾಯಿ ನಿಮ್ಮನ್ನ ಪರಿಚಯ ಮಾಡ್ಕೊಳಕ ಖಾಲಿ ಆತ. ಇನ್ನು ಊಟಕ್ಕೆ ಎಲ್ಲಿಂದ ಬರ್ಬೇಕ್ರಿ? ಇಲ್ರಿ. ಓ ಹೌದಾ? ರೊಕ್ಕ ತಗೊಳ್ಳಿ, ಹೋಗಿ ಊಟ ಮಾಡಿ. ಈ ರೊಕ್ಕ ನಂಗ್ರಿ? ಬ್ಯಾಡ್ ಬಿಡ್ರಿ, ಬ್ಯಾಡ್ರಿ. ಇದು ಮನಿ ಅಂತ ತಿಳ್ಕೊಬೇಡಿ, ಇದು ನನ್ನ ಗಿಫ್ಟ್ ಅಂತ ತಿಳ್ಕೊಳ್ಳಿ. ಫೇಸ್ಬುಕ್ ವರ್ಕೌಟ್ ಆತ, ಇನ್ಮೇಲೆ ಶೈಲಿನ ಸ್ಪಾನ್ಸರ್. ಹಲೋ, ಏನಾಗ್ ಫ್ರೀಸ್ ಆದ್ರಿ? ಹೋಗಿ ತಿಂಡಿ ತಿಂದು ಬನ್ನಿ. ನಿಮ್ ಋಣ ಹೆಂಗ್ ತೀರ್ಸ್ಬೇಕಂತ ನನಗ ಗೊತ್ತಾಗ್ತಾ ಇಲ್ರಿ. ಈ ಋಣ ತೀರ್ಸಿದ್ರು ತೀರಲ್ಲ. ಒಂದ್ ನಿಮಿಷ ಇರಿ. ಕಾರ್ಡ್. ಮೈ ಕಾರ್ಡ್. ಈ ಕಾರ್ಡ್ ನಿಮ್ದ್ರಿ? ಹೌದು, ನಂದೆ. ಮತ್ತೆ ಯಾವಾಗ ಸಿಗುದ್ರಿ? ಫೋನ್ ಮಾಡಿದಾಗ. ಬಾಯ್. ಎರಡನೇ ದಿವಸ ಮತ್ತೆ ಕಾಲ್ ಮಾಡಿದೆ ಶೈಲು. ಯಾಕೆ? ATM ಕಾರ್ಡ್ ಇರೋದು ಏನಕ್ಲಿ? ಉಜ್ಜಕ್ಕೆ. ಶೈಲಿನೇ ಅಲ್ವೇನ್ಲಿ ನಂದು ATM ಕಾರ್ಡ್. ಅದಕ್ಕೆ ಡೈಲಿ ಮೀಟ್ ಮಾಡ್ತೀನಿ ಆಕಿಗೆ. ಹಂಗ ಇನ್ನೊಂದ್ಸತಿ ಏನಾತಪ್ಪ ಅಂದ್ರೆ, ಫಾರಿನರ್ಸ್ಗೆ ನಾ ರೊಕ್ಕ ಕೊಡಾಕತ್ತಿದ್ದೆ. ಅದು ಶೈಲು ನೋಡಿ ಭಾಳ ಖುಷಿಯಾಗಿ ಹೋಗ್ಬಿಟ್ಲಿ. ಹಾ, ನಿನ್ ಕ್ಯಾರೆಕ್ಟರ್ ನಂಗೆ ಕರೆಕ್ಟಾಗಿ ಅರ್ಥ ಆಗ್ಲಿಲ್ಲ. ಆದ್ರೆ ನೀನ್ ನೋಡಿದ್ರೆ ನಿಂಗೆ ಮನುಷ್ಯತ್ವ ಇದೆ ಅನ್ಸುತ್ತೆ. ಮನುಷ್ಯತ್ವನ ಮಾವಿನಕಾಯ. ನಾನು ಮುಂದಿನ ಸೀನ್ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ನಿನಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಅಕ್ಕಾರ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಐತ್ರಿ, ಆಪ್ರೇಷನ್ ರೊಕ್ಕ ಇಲ್ರಿ. ಥ್ಯಾಂಕ್ ಯು ರೀ. ಆಪ್ರೇಷನ್ ಪ್ರಾಬ್ಲಮ್, ಥ್ಯಾಂಕ್ ಯು ರೀ. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್, ನೋ ಆಪ್ರೇಷನ್ ಮನಿ. ಥ್ಯಾಂಕ್ ಯು ಅಣ್ಣಾರ, ರೊಕ್ಕ. ಥ್ಯಾಂಕ್ ಯು ರೀ ಸರ್. ಶೈಲು ನನ್ನ ಲೈಫ್ನಾಗ ಬಂದ ಮೇಲೆ ದಿನಾ ದೀಪಾವಳಿ ಆಗೈತಿ. ಮುಂದೆ ATM, ಹಿಂದೆ ನಾನು. ಅದು ಯಾವ ಜನ್ಮದಾಗ ಪುಣ್ಯ ಮಾಡಿದ್ನು ಅಂತ ಹುಡುಗಿ ನನಗೆ ಸಿಗಾಕ ಯಾರಿಗೆ ಹಿಡ್ಲಿಪ್ಪ. ಯಾರಿಗೂ ಇಂಥ ಸುಖ ಕೊಟ್ಟಾನ ಇಲ್ಲೋ ದೇವ್ರಿಗೆ ಗೊತ್ತಿಲ್ಲ, ಒಟ್ಟು ನನಗಂತೂ ಕೊಟ್ಟುಬಿಟ್ಟಾನ ನೋಡಪ್ಪ ದೇವ್ರ. Do you want to feel my joy? Then come, let's go and enjoy. Hey, this is the moment I'm longing for. This is the day I am waiting for. ಹೊಸತರ ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಎಲ್ಲ ಹೊಸತರ ತುಂಬಾ ಚೆನ್ನಾಗಿದೆ. ಮನಸ್ಸೆಲ್ಲ ಕತ್ತು ಮಾತೆಲ್ಲ ನುಡಿದು ಒಲವಾಯ್ತು ನನ್ನಂತರ. ಎದೆಯಲ್ಲಿ ಒಂದು ನಿಮಿಷ ತುಂಬೋಯ್ತು ಪ್ರೇಮ ಮಧುರ. ಭಾವ ಏನೋ ಒಂಥರ ಎಲ್ಲ ಹೊಸತರ ತುಂಬಾ ಚೆನ್ನಾಗಿದೆ. ನನ್ನ ಮುಚ್ಚಿ ನಿನ್ನೆ ನುಡ್ಸೋ ಕನ್ನಡಿ ನಾನು. ಏನೋ ಒಂಥರ ಎಲ್ಲ ಹೊಸತರ ತುಂಬಾ ಚೆನ್ನಾಗಿದೆ.
ಹೊಸ ತರ ತುಂಬಾ ಚೆನ್ನಾಗಿದೆ. ಆಮೇಲೆ ಏನಾಯ್ತು? ಒಂದಿನ ಹಿಂಗ ಫೋನ್ ಮಾಡಿ ಪಾರ್ಕ್ಗೆ ಬಾ ಅಂತ ಕರೆದ್ಲೆ. ನನಗೂ ಗೊತ್ತಿಲ್ಲಪ್ಪ ಇದಕ್ಕೆ ಕರೆದ್ಲಂತ. ನಾನು ಚಿಂತೆ ಮಾಡ್ಕೊಂಡು ಹಿಂಗ ಪಾರ್ಕ್ನಾಗ ನಿಂತಿದ್ದೆ. ಹಾಯ್ ರ್ಯಾಂಬೋ. ಹಾಯ್ 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 ಬಂಗಾರ. ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಇಂಪಾರ್ಟೆಂಟ್ ವಿಷಯನ ಹೇಳಿ ಹೇಳಿ. ಐ ಥಿಂಕ್ ಸ್ಟಾಪ್ 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 ಸ್ಟಾಪ್. ಐ ವಿಲ್ ಗೆಸ್. ಏನಾರು ಬರ್ರಿ ಹಂಗೆ ಹೋಗೋಣ ಬರ್ರಿ. ಏನಪ್ಪ? ಓಕೆ, ನಿಮ್ಮ ಪ್ಯಾರೆಂಟ್ಸ್ ವಿಷಯ ಅಲ್ಲ. ಮತ್ತಿನ್ನೇನಪ್ಪ? ಓ, ನಿಮ್ಮ ಫ್ರೆಂಡ್ಸ್ ವಿಷಯ ಇರ್ಬೇಕು. ಅದು ಅಲ್ಲ. ಏನಪ್ಪ ಅದು ಮತ್ತು ನಿಮ್ಮ ಕಾಲೇಜ್ ವಿಷಯ. ಕಾಲೇಜು ಅಲ್ಲ. ಇನ್ನೇನಪ್ಪ ಮನುಷ್ಯ ಏನಾದ್ರು ಚಾನ್ಸ್ ಇಲ್ಲ ಬಿಡು. ಓ, ಸಣ್ಣ ವಯಸ್ಸಿನಾಗ ಏನಾದ್ರು ಕ್ರಶ್? ಸವಿ ಸವಿ ನೆನಪು ಸಾವಿರ ನೆನಪು. ಇದು ಅಲ್ಲ, ಅದು ಅಲ್ಲ. ನೀವೇ ಹೇಳ್ಬಿಡ್ರಿ. ಗೊತ್ತಾಗ್ಲಿಲ್ರಿ. ಪ್ರೀವಿಯಸ್ ಒನ್. ಏನಪ್ಪ ಪ್ರೀವಿಯಸ್ ಒನ್? ನೀವು ನನಗೆ ಲವ್ ಮಾಡಾಕತ್ತೀರಿ? ನೀವು ನನಗೆ ಲವ್ ಮಾಡಾಕ್ತೀರಿ? ಅಯ್ಯೋ ದೇವ್ರೇ, ನನಗೆ ಅಷ್ಟ ಸಾಕಪ್ಪ, ಇನ್ನೇನು ಬೇಡ. ನೀವು ನನಗೆ ಲವ್ ಮಾಡಾಕ್ತಿರಲ್ಲ? ಅಯ್ಯೋ ಅಯ್ಯೋ, ಯಾಕೆ ಅಯ್ಯೋ. ಐ ಲವ್ ಯು ರಾಂಬೋ. ಐ ಲವ್ ಯು. ATM ನಂದಾಯ್ತು. ಅಷ್ಟಾತ್ ನೋಡಪ್ಪ. ಆಮೇಲೆ ನಿನಗ ಗೊತ್ತೈತಿ ಏನಾತಂತ. ಥೂ, ನಿಂದು ಒಂದು ಲವ್ ಸ್ಟೋರಿ. ಶೈಲು ಇನ್ನೋಸೆನ್ಸ್ನ ಮಿಸ್ಯೂಸ್ ಮಾಡ್ಕೊಂತೀಯ. ಹೋಗುತ್ತೀನಿ. ನಾಚಿಕೆ ಆಗಲ್ಲ ನಿಂಗೆ? ಶೈಲು ಇನ್ನೋಸೆನ್ಸ್ ನಾ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಕೇಳಿ ನನ್ನ ಮಗ ಬಂದು ಯೂಸ್ ಮಾಡ್ಕೊತಿದ್ದ. ನೀ ಬಾಯಿ ಮುಚ್ಕೊಂಡು ನಿನ್ನ ಲವ್ ಸ್ಟೋರಿ ಹೇಳಲಿ. ನನ್ನ ಲವ್ ಸ್ಟೋರಿ ನಿಂತರ ಕಚ್ಚಡವಾಗಿರಲ್ಲ. ಇಟ್ಸ್ ಅ ಡಿಫ್ರೆಂಟ್ ಲವ್ ಸ್ಟೋರಿ. ಹಲೋ ದೋಸ್ತ, ಅದು ಈಗ ನೀನು ನನಗೆ ಹೇಳ್ಬೇಕಾದ್ರೆ ಮಾತಲ್ಲಪ್ಪ. ನಿನ್ನ ಸ್ಟೋರಿ ಕೇಳಿದ ಮೇಲೆ ಅದು ಡಿಫ್ರೆಂಟ್ ಹೌದು ಅಲ್ಲ ಅಂತ ನಾನು ನಿನಗೆ ಹೇಳ್ತೀನಿ. ನನ್ನ ಹೆಸರು ವೇಣು. ಅದು ಗೊತ್ತು, ಮುಂದೆ ಹೇಳು. ಸ್ಟೋರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೀಗೆ ಹೇಳೋದು. ಅದು ಭಾಳ ಹಳೇದಾತ. ಹೇಳೋವರೆಗೂ ಸ್ವಲ್ಪ ತಡ್ಕೊಂತೀಯಾ? ತಡ್ಕೊಳಕ್ ಆಗೋದಿಲ್ಲ. ಮುಂದೇನಾತ್ ಹೇಳಿ. ನಾನು DJ ಆಗಿದ್ದೆ. ಅಂದ್ರೆ ದರಿದ್ರ ಜೀವನ. DJ ಅಂದ್ರೆ ಡಿಸ್ಕೋ ಜಾಕಿ ಅಂತ. ಹೌದಾ? ಗೊತ್ತಿಲ್ಲ ಬಿಡಪ್ಪ. ಇದು ಗೊತ್ತಿಲ್ಲದೆ ಪಬ್ಗೆ ಹೋಗ್ತೀಯಾ? ನಂದು ಬಿಡಲಿ, ನಿಂದು ಹೇಳ. ಪಬ್ಬಲ್ಲಿ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಿದ್ನೋ ಅಷ್ಟೇ ಚೆನ್ನಾಗಿ ನನ್ನ ಲೈಫ್ ನಡೀತಾ ಇತ್ತು. ಡೇ ಎಲ್ಲ ಮಲಗ್ತಾ ಇದ್ದೆ, ನೈಟ್ ಎಲ್ಲ ಪಬ್ಬಲ್ಲಿ ಇರ್ತಾ ಇದ್ದೆ. ಡೈಲಿ ಪಬ್ಬಲ್ಲಿ ಕೆಲಸ ಮುಗಿಸ್ಕೊಂಡು ಬೈಕಲ್ಲಿ ಮನೆಗೆ ಹೋಗ್ತಾ ಇದ್ದೆ. ಅವತ್ತು ನನ್ನ ಬೈಕ್ ಪಂಚರ್ ಆಗಿತ್ತು. ಇನ್ನೇನು ಮಾಡೋದು, ಬಸ್ಸೋ ಕ್ಯಾಬೋ ಗತಿ ಅಂತ ಬಸ್ ಸ್ಟ್ಯಾಂಡಿಗೆ ಹೊರಟೆ. ಎಷ್ಟೊತ್ತಾದ್ರೂ ಒಂದು ಬಸ್ಸು ಬರಲಿಲ್ಲ, ಯಾವ ಆಟೋನೂ ಸಿಗಲಿಲ್ಲ. ಕರೆಕ್ಟಾಗಿ ಅವಾಗ ಒಂದು ಕಾರ್ ಬಂತು. ಓ ಸಾರಿ, ಕ್ಯಾಬ್ ಅಂದ್ಕೊಂಡೆ, ನೀವು ಹೊರಡಿ. ಕ್ಯಾಬ್ ಅಲ್ಲ ಅಂತ ಯಾರು ಹೇಳಿದ್ದು? ಬರ್ತೀರಾ? ಸಾರಿ. ಎಲ್ಲಿಗೆ? ಮರ್ತೋಯ್ತು. ಹಾಗಾದ್ರೆ ಇಳಿರಿ. ಐ ರಿಮೆಂಬರ್, ಕೋರ್ಮಂಗ್ಲ. ಇದಕ್ಕೇನು ಕಮ್ಮಿ ಇಲ್ಲ. ನೀವು ನೋಡಕ್ ಚೆನ್ನಾಗಿದೆ. ಏನು? ನೀವು ಗಾಡಿ ಚೆನ್ನಾಗಿ ಓಡಿಸ್ತೀರಾ ಅಂದೆ. ಹೌದು, ನಿಮ್ಮ ಹತ್ರ DL ಇದೆಯಾ? ನಿಮ್ಮನ್ನ ನೋಡಿದ್ರೆ RTO ಅವ್ರ ತರ ಕಾಣಿಸ್ತಿಲ್ವಲ್ಲ? ಪರವಾಗಿಲ್ಲ ರೀ, ಚೆನ್ನಾಗಿ ಉಲ್ಟಾ ಪ್ರಶ್ನೆ ಹಾಕ್ತೀರಾ. ಆದರೂ ನಿಮ್ಮ ಬಗ್ಗೆ ನನ್ಗೆ ಸಖತ್ ಹೆಮ್ಮೆ ಆಗುತ್ತೆ. ಯಾಕೆ? ಯಾಕಂದ್ರೆ ಮನೇಲಿ ಕಾಲ್ ಮುರ್ಕೊಂಡು ಮಲ್ಗಿರೋ ತಂದೆ, ಬೇರೆಯವ್ರ ಮನೆ ಮುಸ್ರೆ ಪಾತ್ರೆ ತೊಳೆಯೋ ತಾಯಿ, 35 ವರ್ಷ ಆದರೂ ಮದುವೆ ಆಗದೆ ಮನೆಯಲ್ಲೇ ಇರೋ ಅಕ್ಕ, ಇನ್ನು ಹೈಸ್ಕೂಲ್ ಓದ್ತಿರೋ ತಮ್ಮ, ಇವ್ರನ್ನೆಲ್ಲ ನೀವು ಸಾಕ್ಬೇಕಲ್ಲ. ಇದನ್ನೆಲ್ಲ ಯಾರು ಹೇಳ್ತಾ ಇದ್ದೀರಾ? ನಿಮ್ಗೆ ನಿಮ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೀಗೆ ತಾನೇ ಇರೋದು. ನೀವ್ ಹೇಳಿದ ಕೋರ್ಮಂಗ್ಲ ಬಂತು. ಓ ಸ್ಟಾಪ್ ಸ್ಟಾಪ್ ಸ್ಟಾಪ್. ಓಕೆ. ಇಲ್ಲ ಇಲ್ಲ ನಿಲ್ಸಿ. ಓಕೆ, ನಿಮ್ಮ ಹೆಸರು?
ಪ್ರಿಯಾ. ಪ್ರಿಯಾ, ನೈಸ್. ಮತ್ತೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ನೆಕ್ಸ್ಟ್ ಟೈಮ್ ಸಿಕ್ಕರೆ ನೋಡೋಣ. ಓಕೆ. ಬಾಯ್ ಪ್ರಿಯಾ. ಓಕೆ ಬಾಯ್. ಹೇ, ನಾನು ಬುಕ್ ಮಾಡಿದ ಕ್ಯಾಬ್ ನಿಂದ. ಹಾಯ್. ಹಾಯ್. ಕಮ್. ಥ್ಯಾಂಕ್ ಯು. ವೆಲ್ಕಮ್. ದಿನ ಬೈಕಲ್ಲಿ ಓಡಾಡ್ತಿದ್ದವ್ ನಾನು, ನನ್ನ ಮನಸ್ಸಿಗೆ ಏನಾಯ್ತೋ ಗೊತ್ತಿಲ್ಲ, ಅವತ್ತಿಂದ ಪ್ರಿಯಾ ಜೊತೆ ಕ್ಯಾಬಲ್ಲಿ ಓಡಾಡಬೇಕು ಅನ್ನಿಸ್ತು. ದುಡ್ಡು ಇಸ್ಕೊಳೋ ಜಾಗದಲ್ಲಿ ನಮ್ಮ ನಂಬರ್ ಎಕ್ಸ್ಚೇಂಜ್ ಆಯಿತು. ಹಾಗೆ ಅವಳ ಮೇಲೆ ಪ್ರೀತಿನೂ ಜಾಸ್ತಿ ಆಯಿತು. ಕಣ್ಣಲ್ಲಿ ನೀನೇ ಮನಸ್ಸಲ್ಲಿ ನೀನೇ ಎದುರಿಗೆ ಬಂದರೆ ಏನ್ ಹೇಳಲಿ. ಅರಗಿಣಿ ನಗುವು ನಿನ್ನಲ್ಲಿ ಕಂಡೆ ಹೃದಯದಡವಗೆ ಏನ್ ಹೇಳಲಿ. ನೀನು ಮಾಯಾ ಥರ ನಾನು ಕಂಡ ಕ್ಷಣ ನಮ್ಮ ಲವ್ ಶುರುವಾಯಿತು. ನನ್ನ ಮನದಲ್ಲಿ ನೀ ಮನೆ ಮಾಡಿದೆ, ಅದು ಜೀವನದ ಉಸಿರಾಯಿತು. ಕಣ್ಣಲ್ಲಿ ನೀನೇ ಮನಸ್ಸಲ್ಲಿ ನೀನೇ ಎದುರಿಗೆ ಬಂದರೆ ಏನ್ ಹೇಳಲಿ. ಅರಗಿಣಿ ನಗುವು ನಿನ್ನಲ್ಲಿ ಕಂಡೆ ಹೃದಯದಡವಗೆ ಏನ್ ಹೇಳಲಿ. ನೀನು ಲವ್ ಸಬ್ಜೆಕ್ಟ್ ಒಳಗೆ ಫೀಲ್ ಚಲೋ ವರ್ಕೌಟ್ ಮಾಡ್ಕೊಂಡು ಅದಿರಲಿ. ಕಾಲ್ ಗರ್ಲ್ ಯಾವಾಗಾದ್ರೆ ಐ ಲವ್ ಯು ಅಂದಿಯೇನು? ಅಯ್ಯವ್ವ, ಅಲ್ಲ ಅಲ್ಲ, ಕ್ಯಾಬ್ ಗರ್ಲ್ಗೆ. ವೇಣು, ಪ್ರಿಯಾಗ್ ನಿಂದು ಲವ್ ಸ್ಟೋರಿ ಹೇಳ್ದಿ? ಹೇಳ್ಬೇಕಂತಾನೆ ಒಂದಿನ ಅದೇ ಜಾಗದಲ್ಲಿ ಪ್ರಿಯಾಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಆಕೆ ಬಂದ್ಲಲ್ಗ? ಅವಳು ಬಂದಿಲ್ಲ, ಅವನ್ ಬಂದ. ಗೊತ್ತಾಗ್ಲಿಲ್ಲ. ಗೊತ್ತಾಗ್ಬೇಕಂದ್ರೆ ನಿನಗೆ ಆ ಸಿಚುವೇಶನ್ ಬಗ್ಗೆ ತಿಳಿಬೇಕು. ತಿಳಿಬೇಕಂದ್ರೆ ಕಿವಿಯಿಂದ ಕೇಳ್ಬೇಕು, ಕಣ್ಣಿಂದ ನೋಡ್ಬೇಕು. ಕಟ್ ಮಾಡಿದ್ರೆ ಫೋನ್ ಮಾಡೋಣ. The mobile number you have dialed is possibly not reached. The mobile number you have dialed is currently not reachable. ಯಾರ್ ನೀನು? ನನ್ ಫೋನ್ ಯಾಕೆ ಕಿತ್ಕೊಂಡೆ? ಅಣ್ಣ. ನಾನೇ ನಿಂಗ ಅಣ್ಣನ? ಅಣ್ಣ ಅಲ್ಲ ಅಂದ್ರೆ ತಮ್ಮ. ತಮ್ಮನ? ಯಾರ್ ನಿನಗ್ ತಮ್ಮ? ಫೋನ್ ಕೊಡು. ಹೇಯ್, ಯಾವಾಗ್ಲೂ ಮಾತಾಡದೆ ತಾನೆ, ಇವಾಗ ನನ್ ಮಾತ್ ಕೇಳು. ಯಾಕೆ ಕೇಳಿ? ನಾನ್ ಕೇಳಲ್ಲ. ಫೋನ್ ಕೊಡು. ಕೇಳ್ಬೇಕು ಪುಟ್ಟ. ಯಾರು ಪುಟ್ಟ? ಫ್ರೆಂಡ್ಸ್ ಅಂದ್ಮೇಲೆ ಇವೆಲ್ಲ ಕಾಮನ್. ಯಾರೋ ನಿಂಗೆ ಫ್ರೆಂಡು? ನೀನೇ. ನಾನ್ ಹೆಂಗೋ ನಿಂಗ್ ಫ್ರೆಂಡು? ಇನ್ನು 10 ನಿಮಿಷ ಆಗಿಲ್ಲ ನೀನ್ ನೋಡಿ. ಹೇಯ್, ಹಂಗಂದ್ರೆ ಇರೋ ಇನ್ನೊಂದ್ 5 ನಿಮಿಷ, ಆಮೇಲೆ 10 ನಿಮಿಷ ಆಗತ್ತೆ. ಯಾಕೆ? ಯಾಕಂದ್ರೆ ಫ್ರೆಂಡ್ ಆಗ್ಬೇಕು ಅಂದ್ರೆ 10 ನಿಮಿಷ ಸಾಕು ಅಂದ್ಯಲ್ಲ. ಲೋ ಕಿರಿಕು, ನನ್ನಿಂದ ಯಾಕೆ ಬಿದ್ದಿದ್ಯಾ? ಚಿಚಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಆ ಟೈಪ್ ಅನ್ಕೋತಾರೆ. ಪುಣ್ಯಾತ್ಮ, ನಿನ್ ಕೈ ಮುಗಿತೀನಿ. ನಿನ್ ಪ್ರಾಬ್ಲಮ್ ಏನಂತ ಹೇಳ್ ಮಾರಾಯ. ನೋಡಿದ್ಯಾ, ಈಗ ಬಂದಿದ್ಯಾ ದಾರಿಗೆ. ನಿನ್ ಇಂಟೆನ್ಷನ್ ಏನು? ಇಂಟೆನ್ಷನ್ ಅಲ್ಲ, ಇನ್ಫಾರ್ಮೇಶನ್. ಅದೇ ಏನು? ಹೌದು, ಈ ರೂಟ್ ನಲ್ಲಿ ಬಸ್ ಯಾವಾಗ ಬರುತ್ತೆ? ಹೆಂಗಿದೆ ಮೈಗೆ? ಅರ್ಧ ರಾತ್ರಿಯಲ್ಲಿ ಬಸ್ ಬರುತ್ತಾ? ಇಲ್ಲಿ ಬೆಳಿಗ್ಗೆನೆ ಬಸ್ ಬರೋದ್ ಕಷ್ಟ. ಹಂಗಂದ್ರೆ ನೈಟ್ ಎಲ್ಲ ಇಲ್ಲೇ ಇರ್ಬೇಕಾ? ಇಲ್ಲಿರ್ತೀಯೋ ಎಲ್ಲಿರ್ತೀಯೋ ನಿನ್ನಿಷ್ಟ. ಬಾಯ್. ಏಯ್, ಎಲ್ಲಿಗೆ ಹೋಗ್ತೀಯೋ? ಬಾ ಕೂತ್ಕೋ, ಬೆಳಗಾದ್ಮೇಲೆ ಹೋಗೋಣ. ಅಲ್ಲಿವರೆಗೂ ಇಬ್ರು ಇಲ್ಲೇ ಕೂತ್ಕೊಂಡು ಜಾಲಿಯಾಗಿ ಮಾತಾಡೋಣ. ಜಾಲಿಯಾಗಿ ಮಾತಾಡ್ಕೊಂಡು ಕೂರಕ್ಕೆ
ನೀನೇನ್ ಹುಡುಗಿನ? ಅದಲ್ದೆ ಇದು ಕೂತ್ಕೊಂಡು ಮಾತಾಡೋಕೆ ಟೈಮಾ? ಹಂಗಂದ್ರೆ ಏನ್ ಮಾಡೋಣ ಈಗ? ಏನ್ ಮಾಡೋದು ಅಂತ ನನ್ನೇನ್ ಕೇಳ್ತೀಯ? ನಿಂದಾರಿ ನಿಂದು, ನಂದಾರಿ ನಂದು. ಆಗ ಅದಿರ್ಲಿ, ಇನ್ನೊಂದ್ ಮಾತು ಹೇಳಿ. ಯಾವ್ದಾದ್ರು ಲಾಡ್ಜ್ ನೋಡ್ಕೋ. ಬಿಲ್ಲು ನೀನ್ ಕಟ್ತೀಯಾ? ಮತ್ತೆ ಈಗ ಏನ್ ಮಾಡ್ಬೇಕು? ನೀನೇ ಹೇಳ್ಬೇಕು. ಇವತ್ತು ಇವ್ ನನ್ ಬಿಡಲ್ಲ ಅನ್ಸುತ್ತೆ. ಸರಿ ನಡಿ. ಎಲ್ಲಿಗೆ? ನನ್ ರೂಮ್ಗೆ. ಈಗ ನೀನ್ ನನಗಿಷ್ಟ ಅದೆ, ನಡಿ ಹೋಗೋಣ. ಏಯ್, ಯಾರು ನೀನು? ರಿಲ್ಯಾಕ್ಸ್ ರಿಲ್ಯಾಕ್ಸ್. ಡ್ರಿಂಕ್ಸ್ ಮಾಡ್ತಾ ನಾವಿಬ್ರು ಮಾತಾಡ್ಕೊಳ್ಳೋಣ. ನಾನ್ ಕೊಡ್ಸಲ್ಲ. ನೋ ಪ್ರಾಬ್ಲಮ್. ನಾನ್ ತಂದಿದ್ದೀನಲ್ಲ. ನಿನಗೆ ಚನ್ನಪಟ್ಟಣ ಗೊತ್ತಾ? ಅದು ನಾನು ಹುಟ್ಟಿದ್ದೂರು. ನಾನು ಹುಟ್ಟಿದ್ದು ಅಲ್ಲೇ. ಅಂದ್ರೆ ನೀನು? ಸೀನಾ, ಸೈಕಲ್ ಸೀನಾ. ಅಲ್ಲಿ ನನಗೆ ವೇಣು ಅಂತ ಫ್ರೆಂಡ್ ಇದ್ದಾನೆ. ಲೇ ನನ್ ಮಗನೇ, ನೀನಾ? ನಿನ್ನಿಂದಾನೇ ನಾನು ಊರ್ ಬಿಟ್ಟು ಬಂದಿದ್ದು. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ಮರಿ ಅಂತ ಮ್ಯಾಟ್ರೇನೋ ಅದು. ನೀನ್ ಮಾಡಿದ ತಪ್ಪಿಗೆ ನಾನ್ ಬಲಿಯಾದೆ. ಲೇ ಮತ್ತ್ಯಾಕೋ ನನ್ ಜೀವನದಲ್ಲಿ ಬಂದೆ? ಊರಲ್ಲಿ ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ಟಿದಾರೆ, ಅದಕ್ಕೆ ಕಳಿಸ್ಬಿಟ್ರು. ಫ್ಯಾನ್ಸ್ ಅಂತೆ ಹೊಡೆದು ಓಡ್ಸಿರ್ತಾರ ಅಷ್ಟೇ. ಏಯ್, ನೀನು ಗೋವಾಗ್ ಹೋಗಿದ್ಯಾ? ಅಲ್ಲೆಲ್ಲ ಫುಲ್ ಕಲರ್ಫುಲ್ ಅಂತೆ. ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ನೀನ್ ಕೇಳೋದು ವೇಸ್ಟು. ಅದೇ ನಾನಾದ್ರೆ ಗೋವಾ ಬೀಚ್ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಒಬ್ಬಳನ್ನ ಬಲಗೈಯಲ್ಲಿ ಇನ್ನೊಬ್ಬಳನ್ನ ಎಡಗೈಯಲ್ಲಿ ಹಾಕೊಂಡು ಸುತ್ತಾಡ್ತಾ ಇದ್ರೆ ಆ ಲೈಫೇ ಕಲರ್ಫುಲ್. ಸಾಕು ಮುಚ್ಚು ಕನ್ಸ್ಕೊಂಡಿದ್ದು. ಮಲ್ಕೋ, ನಾನೇನ್ ಬರ್ತೀನಿ. ಏಯ್, ಕೆಳಗ್ ಮಲ್ಕೊಳ. ಹೋಗೋ, ನಾನು ಕೆಳಗಡೆ ಮಲ್ಕೊಳಲ್ಲ. ಮಲ್ಕೊಂಡ್ರೆ ನಿದ್ರೆ ಬರಲ್ಲ ಕಣೋ. ಮದುವೆ ಆಗೋರ್ಗು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋ. ಏನ್ ನನ್ ಜೊತೆ ನೀನೇನ್ ಮಲ್ಗೋದು? ಹೋಗ ಕೆಳಗ್ ಮಲ್ಕೊಳ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳೋ. ಹಿಂಗೋ ಹಾಳಾಗಿ ಹೋಗು. ನನ್ ಮೇಲೆ ಕೈ ಕಾಲು ಏನಾದ್ರು ಹಾಕಿದ್ರೆ ಒಡಿಸ್ಕೊಂತೀಯ ನನ್ನ ಹತ್ರ. ಕಂಟ್ರೋಲ್ ಮಾಡಿ ನೋಡ್ತೀನಿ, ಇಲ್ಲ ಅಂದ್ರೆ ಕಾಲ್ ಹಾಕ್ತೀನಿ. ಎತ್ತು ಬೆಳಿಗ್ಗೆ ಬೆಳಿಗ್ಗೆ ಯಾರಪ್ಪ ಇದು? ಸರ್ ನೀವಾ? ನಾನೇನೆ ವೇಣು. ಏನ್ ಮತ್ತೆ ಬಂದಿದ್ದೀರಲ್ಲ ಸರ್? ರೆಂಟ್ ಮೊನ್ನೆನೆ ಕೊಟ್ನಲ್ಲ. ಇನ್ನೊಂದ್ಸಲ ಏನಾದ್ರೂ ಕೊಡ್ತೀಯಾ ಅಂತ. ಏನಯ್ಯ ನೀನು ಹಿಂಗ್ ಮಾತಾಡ್ತೀಯಾ? ಅಂದಂಗೆ ರಾತ್ರಿ ಏನಯ್ಯ ರೂಮಲ್ಲಿ ಅಷ್ಟೊಂದು ಗಲಾಟೆ? ಯಾರು ಬಂದಿದ್ದಾರೆ ರೂಮ್ಗೆ? ಅವ್ನು ಯಾರು ನಂಗೆ ಗೊತ್ತಿಲ್ಲ ಸರ್. ಸಾಕಪ್ಪ ನಿನ್ನ ಅರ್ಲಿ ಮಾರ್ನಿಂಗ್ ಜೋಕ್ಸು. ಸತ್ಯವಾಗ್ಲೂ ಗೊತ್ತಿಲ್ಲ ಸರ್. ಪಾಪ ಇವ್ರಿಗಿನ್ನೂ ಬೆಳಕೇ ಇರ್ದಿಲ್ಲ. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಸೀನು ಅಂತ. ವೆಂಕಟೇಶ್ವರನ್ ಪ್ರಸಾದ. ಸ್ವಾಮಿ ಪ್ರಸಾದ. ನೈಟೇ ಕೊಡೋಣ ಅನ್ಕೊಂಡೆ, ನೀವು ಮಲ್ಗಿರ್ತೀರಾ ಅಂತ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಸುಮ್ಮನಾಗ್ಬಿಟ್ಟೆ. ಏನಯ್ಯ ವೇಣು, ಇಂಥ ಒಳ್ಳೆ ಹುಡುಗನ ಪರಿಚಯ ಮಾಡ್ಕೊಡಕ್ಕೆ ಯಾಕಷ್ಟೊಂದು ಸಂಕೋಚ? ನೀನು ನನಗೆ ತುಂಬಾ ಇಡಿಸ್ತಾ ಕಣಯ್ಯ. ಐ ಲೈಕ್ ಯು. ಸರ್, ಇವನ್ ಮೇಲೆ ಇಷ್ಟೊಂದೆಲ್ಲ ಕಾನ್ಸಂಟ್ರೇಟ್ ಮಾಡಬೇಡಿ. ಇವನ್ ಇಲ್ಲಿರಲ್ಲ, ಹೋಗ್ತಾನೆ. ಹೌದೇನಯ್ಯ? ಅಯ್ಯಯ್ಯೋ, ಹಾಗೇನಿಲ್ಲ ಸರ್. ನೀವೇನಾದ್ರೂ ತಪ್ಪಾಗಿ ತಿಳ್ಕೊಂತೀರಾ ಅಂತ ನಮ್ಮವನಿಗೆ ಭಯ. ಅಯ್ಯೋ ಹಾಗೇನಿಲ್ಲಪ್ಪ, ನೀನಿಲ್ಲೇ ಹ್ಯಾಪಿಯಾಗಿರು. ನಿನಗೇನಾದ್ರೂ ಬೇಕಾದ್ರೆ ಸಂಕೋಚ ಇಲ್ಲದೆ ನನ್ನನ್ನು ಕೇಳು. ಆಯ್ತು, ಬರ್ತೀನಪ್ಪ. ಏನ್ ಬೇಕು ಯಾವಾಗ ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್ ಬಾರ. ಎರಡು ಟೀ ಕೊಡಿ. ಯಾವಾಗ ಹೋಗ್ತೀಯ? ಎಲ್ಲಿಗೆ? ನನ್ನ ರೂಮಿಂದ. ಆಲ್ರೆಡಿ ಓನರ್ ಇಲ್ಲೇ ಇರೋ ಅಂತ ಹೇಳಿದಾನಲ್ಲ, ಮತ್ತೆಲ್ಲಿಗೆ ಹೋಗೋದು? ಅಂದ್ರೆ ನನ್ನ ಜೊತೆನಾ? ಹಾ, ನಿನ್ ಜೊತೆನೆ. ಹೌದು, ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ನಾನು ಕೇಳಬೇಕಾಗಿರೋದು. ನನಗೆ ಯಾಕೋ ಆ ಯೋಚನೆ. ಕೆಲಸ ಕೊಡಿಸ್ತೀಯೋ ಅಥವಾ ನಿನ್ನ ರೂಮ್ನಲ್ಲಿ ಇಟ್ಕೊಂಡು ನೋಡ್ಕೋತೀಯೋ? ನೀನೇ ಯೋಚನೆ ಮಾಡು. ಸರಿ ನಡಿ ಬಾ. ನಿನಗೆ ಜಾಬ್ ಬೇಕು ತಾನೆ? ಕೊಡಿಸ್ತೀನಿ.
ಜಾಸ್ತಿ ಮಾತಾಡಿದ್ರೆ ಆ ಬಾಟ್ಲೆಲ್ಲ ಸರಿಯಾಗಿ ಜೋಡಿಸು, ಆ ಕಡೆ ಇಡು. ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ಫ್ರೆಂಡು ಅಂತ ಹೇಳಿದ್ನಲ್ಲ. ನಮಸ್ಕಾರ ಸರ್. ಅದು ಇವನೇ. ಹಲೋ, ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀಯಪ್ಪ? ನೀವೇ ನೋಡ್ತೀರಲ್ಲ ಸರ್. ಸರ್ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಓ, ಹಾಗಾದ್ರೆ ಡ್ರೆಸ್ ಚೇಂಜ್ ಮಾಡ್ಕೋ. ಸರಿ ಸರ್. ಓಕೆ ಸರ್. ಕಸ್ಟಮರ್ಸ್ಗೆ ತೊಂದರೆ ಕೊಡ್ಬೇಡ. ಓಕೆ ಸರ್. ಸರ್ ಒಂದು ನಿಮಿಷ. ಲೋ ಹುಚ್ಚ, ಮತ್ತೆ ಕರೀತಿದ್ಯಾ? ಸ್ವಲ್ಪ ಅಡ್ವಾನ್ಸ್ ಕೇಳೋಣ ಅಂತ. ಕೊಂದು ಬಿಡ್ತೀನಿ ನಿನ್ನ. ಯಾಕೆ ಬೇಕು ಅಡ್ವಾನ್ಸ್? ಏನಪ್ಪ? ಏನಿಲ್ಲ, ನೀವು ಹೋಗಿ ಸರ್. ಏನೋ ನೀನು ಫಸ್ಟ್ ಹೋಗಿ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡು. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಂಗೋಸ್ಕರ ಅಲ್ಲ, ನಿಂಗೋಸ್ಕರ. ಏಯ್, ಕೈ ತೆಗಿ. ಲೈ, ಫ್ರೆಂಡ್ಶಿಪ್ ಅಂದ್ರೆ ಇದೇನಾ? ಒದ್ದು ಬಿಡ್ತೀನಿ. ಸುಮ್ಮನೆ ಇಲ್ಲಿಂದ ರೂಮ್ಗೆ ಹೋಗು. ನೀನೆಲ್ಲ ಹೋಗ್ತೀಯಾ? ನಿನಗೆ ಯಾಕೆ? ಒಬ್ನೇ ರೂಮ್ಗೆ ಹೋದ್ರೆ ಬೋರ್ ಹೊಡಿಯುತ್ತೋ? ನೀನ್ ಜಾಸ್ತಿ ಮಾತಾಡ್ಬೇಡ, ಸುಮ್ಮನೆ ರೂಮ್ಗೆ ಹೋಗು. ಹಾಯ್. ಓಹೋ, ಈಗ ನನ್ಗೆ ಅರ್ಥ ಆಯ್ತು ಯಾಕೆ ನನ್ನ ಮನೆಗೆ ಹೋಗು ಅಂತ ಹೇಳಿದೆ ಅಂತ. ಬಾ, ನಿನ್ ಗರ್ಲ್ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿಸು. ಬಾರೋ. ನನಗೆ ತೋರಿಸ್ಬಾರ್ದು ಅಂದ್ಕೊಂಡಿದ್ದೆ, ಅದನ್ನೇ ನೋಡ್ದ. ನೀವು ಗಾಡಿ ಓಡಿಸಿ, ನನ್ನ ಬಗ್ಗೆ ಎಲ್ಲ ನನ್ನ ಫ್ರೆಂಡ್ ಹೇಳ್ತಾನೆ. ನಾನೇನು ಹೇಳಿ? ಹೋಗ್ಲಿ ಬಿಡಪ್ಪ. ನನ್ನ ಹೆಸರು ಸೀನು, ನಿಮ್ಮ ಹೆಸರು? ಪ್ರಿಯಾ. ಓ, ನೈಸ್ ನೇಮ್. ನೀವು ಯಾರನ್ನಾದ್ರೂ ಲವ್ ಮಾಡಿದ್ದೀರಾ? ಅದೆಲ್ಲ ನಿಂಗೆ ಯಾಕೋ, ಸುಮ್ಮನೆ ಕೂತ್ಕೊಳ್ಳೋ. ನೀವು ಯಾವತ್ತಾದ್ರೂ ಕೊಳ್ಳೆಗಾಲಕ್ಕೆ ಹೋಗಿದ್ದೀರಾ? ಇಲ್ಲ, ಯಾಕೆ? ಏನೂ ಇಲ್ಲ, ನನ್ನ ಫ್ರೆಂಡ್ಗೆ ಸ್ವಲ್ಪ ಸಿಟ್ ಜಾಸ್ತಿ, ಅವ್ರಿಗೊಂದು ಯಂತ್ರ ಹಾಕ್ಸ್ಕೊಂಡು ಬರೋಣ ಅಂತ. ರೂಮಪ್ಪ ನೋಡ್ಕೊಂತೀನಿ. ಪ್ರಿಯಾ, ಎಲ್ಲಾದ್ರೂ ಹೋಗಿ ಕಾಫಿ ಕುಡಿಯೋಣ? ಬೇಡ, ನೆಕ್ಸ್ಟ್ ಟೈಮ್ ಕುಡಿಯೋಣ. ಇರ್ಲಿ ಬಾ ಪ್ರಿಯಾ, ಕುಡ್ಕೊಂಡು ಹೋಗು. ಮುಚ್ಕೊಂಡು ಇಳಿಯೋ ಕೆಳಗೆ. ಇರ್ಲಿ ಬಿಡು, ಎಣ್ಣೆ ಹೊಡೆಯೋ ಟೈಮಲ್ಲಿ ಟೀ ಯಾಕೆ? ಓಕೆ ಪ್ರಿಯಾ, ಬಾಯ್. ಸಿ ಯು. ಬಾಯ್ ಪ್ರಿಯಾ. ಇವನಿಗೆ ಬೈದ್ರೆ ಏನ್ ಪ್ರಯೋಜನ? ಲೈಫಲ್ಲಿ ಒಂಚೂರು ಕಲರೇ ಇಲ್ಲ. ಬೆಳಗ್ಗೆ ಬೆಳಗ್ಗೆನೆ ಇವನ ಮುಖ ನಾನು, ನನ್ನ ಮುಖ ಇವನು, ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಅದೇ ಗೋವಾದಲ್ಲಾದ್ರೆ ಕ್ಯಾಸಿನೋ, ಹುಡುಗಿರು, ಬಿಯರು, ಆ ಲೈಫೇ ಬೇರೆ. ಹಲೋ. ಅಮ್ಮ, ಈ ನನ್ನ ಮಗ ಓದ್ ಜನ್ಮದಲ್ಲಿ ಕತ್ತೆನೋ ಕೋಣನ ಆಗಿರ್ಬೇಕು. ಅಮ್ಮ, ಓಹೋ, ಮಿಕಾ ಹೋಗ್ತಿದೆ. ಹಾಯ್ ಪ್ರಿಯಾ. ಹಾಯ್ ವೇಣು, ಏನು ಮಾತಾಡ್ಬೇಕು ಅಂತ ಹೇಳ್ದೆ? ಅದೇ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಹೇಳಿದ್ರು ಅದೇ ರೂಟೀನ್ ಡೈಲಾಗ್ ಹೇಳ್ತಿದ್ದೀನಿ ಅಂತ ಅಂದ್ಕೊಂತೀರಾ? ಅರೆ, ಯಾಕೆ ಹಾಗಂತಿದ್ದೀರಾ? ನೀನು ಒಂದ್ ವೇಳೆ ನೋ ಅಂದ್ರೆ? ನಾನೊಂದ್ ವೇಳೆ ಎಸ್ ಅಂದ್ರೆ? ನನ್ನಂತ ಅದೃಷ್ಟವಂತ ಮತ್ತೊಬ್ಬ ಇರಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳ್ಬೇಕು ಅನ್ನಿಸ್ತಿದೆ. ಮತ್ತೆ ನೀನು ನೋ ಅನ್ನಲ್ಲ ಅನ್ನೋ ನಂಬಿಕೆ ಇದೆ. ಹೇಳು, ಅಷ್ಟು ನಂಬಿಕೆ ಇದ್ರೆ ಸಾಕು. ರಿಂಗೇನಾಯ್ತು? ಇನ್ನನ್ ಮಗಂತ ಕೆಲಸ. ಪ್ರಪೋಸ್ ಮಾಡೋದಕ್ಕೆ ಫುಲ್ ಪ್ರಿಪೇರ್ ಆಗಿ ಬಂದ್ಬಿಟ್ಟು ಈಗ ಪ್ರಪೋಸ್ ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ತಗೋ, ಈ ಹೂ ಕೊಟ್ಬಿಟ್ಟು ಪ್ರಪೋಸ್ ಮಾಡು. ಪ್ರಿಯಾ, ನೀವೇ ಅರ್ಥ ಮಾಡ್ಕೊಂಬಿಡಿ, ನಿಮ್ ವಿಷಯದಲ್ಲಿ ಅವನು ತುಂಬಾ ಟೆನ್ಷನ್ ತಗೋತಾ ಇದ್ದಾನೆ. ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗು. ಐ ಕ್ಯಾನ್ ಹ್ಯಾಂಡಲ್. ಹೋಗಲೋ, ಬಾಯ್. ಪ್ರಿಯಾ, ಇಗ್ನೋರ್ ಹಿಮ್. ಓಕೆ? ಹೂವು ನಿಮ್ ಕೈಲೇ ಇದೆ, ನೆಕ್ಸ್ಟ್ ಏನ್ ಹೇಳಿ? ಅದು ಸಾರಿ. ಐ ಲವ್ ಯು ಪ್ರಿಯಾ. ಐ ಲವ್ ಯು ಟು ವೇಣು.
ಅಬಾ ಭಾರಿ ಅಪ್ಪ ನಿಂದು ಡಿವೈಡ್ ಸಾಂಗ್ ಮಸ್ತ್ ಲವ್ ಸ್ಟೋರಿ ಬಿಡಪ್ಪ ನಿಂದು. ಕೊನೆ ಕ್ಷಣದೊಳಗೆ ಅವನೇನಾದ್ರೂ ಬಂದು ನಿಂದು ಲವ್ ಸಟ್ ಮಾಡಿ ಕೊಟ್ಟಿಲ್ಲ ಅಂತಿದ್ರೆ ನೆಕ್ಸ್ಟ್ ಸಟ್ಟ ಆಗ್ತಿರ್ಲಿಲ್ಲ ಅದು. ಹ್ಯಾಟ್ಸ್ ಆಫ್ ಅವನ್ಗೆ. ಅಷ್ಟು ಹೊಗಳು ಬೇಡ ರಾಂಬೋ. ಆ ರಿಂಗ್ ಕತ್ತಿದ್ದ ಅವನೇ. ಫ್ಲವರ್ ಹೋದಲ್ ಕೊಟ್ಟಿದ್ದ ರಿಂಗ್ ಯಾವ ಕಳು ಮಾಡ್ದ? ರಿಂಗ್ ಕಳ್ತನ ಮಾಡಿ ಫ್ಲವರ್ ಕೊಟ್ಟು ಮ್ಯಾನೇಜ್ ಮಾಡ್ದ. ಅವ್ವ ಬಡ್ಡಿ ಮಗ, ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ದ ಅನ್ಕೊಂಡೆ. ಅಯ್ಯೋ ಬಾ ಹೇಳ. ಪ್ರಾಬ್ಲಮ್ ಏನೋ ಕ್ಲಿಯರ್, ರಿಂಗ್ ತಾನೆ ಅಂತ ಸುಮ್ನಾದ. ಆದ್ರೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ತಂದ. ಆಮೇಲೆ ಅವನು ವೇಟ್ರಿಂದ ಕ್ಯಾಶಿಯರ್ ಆದ. ಏನೋ ಬೆಳೀತಾ ಇದ್ದಾನೆ ಅಂತ ಅಂದ್ಕೊಂಡೆ, ಆದ್ರೆ ಅವ್ನ್ ಪ್ಲಾನ್ ಮಾಡ್ತಿದ್ದಾನೆ ಅಂತ ಗೊತ್ತಿರ್ಲಿಲ್ಲ. ಮ್ಯಾನೇಜರ್ ಜೊತೆಲಿದ್ದೆ ಕ್ಯಾಶ್ ಕೌಂಟರ್ ಕೊಟ್ರು, ಅದು ನಂಗೆ ಗೊತ್ತಿಲ್ದಿರ. ದಿನ ಹೋಗೋ ತರಾನೇ ನಾನು ಅವತ್ತು ಪಬ್ಗೆ ಹೋದೆ. ಅವಾಗ್ಲೇ ನಂಗೆ ಈ ವಿಷಯ ಗೊತ್ತಾಗಿತ್ತು. ಹೆಲೋ ಸರ್. ಕೂತ್ಕೋ. ಥ್ಯಾಂಕ್ ಯು. ನಿನ್ ಫ್ರೆಂಡು ಸೀನಿಯಲ್ಲಿ ಎನಿಥಿಂಗ್ ರಾಂಗ್ ಸರ್? 5 ಲಕ್ಷ ದುಡ್ಡು ಕಳ್ತನ ಮಾಡಿದ್ದಾನೆ. ಓ ಶಿಟ್. ಹೋಗಿ ಕ್ಯಾಶ್ ತಗೊಂಡು ಬಾ. ಸರ್ ನಿಜವಾಗ್ಲೂ ನಂಗೆ ಅವನ ಬಗ್ಗೆ ಗೊತ್ತಿಲ್ಲ, ರೂಮ್ಗೂ ಬಂದಿಲ್ಲ. ಅದೆಲ್ಲ ಬೇಡ, ನಮ್ ದುಡ್ಡು ವಾಪಸ್ ಮಾಡು. ನಮ್ ಬಗ್ಗೆ ನೀನು ಚೆನ್ನಾಗಿ ಗೊತ್ತಲ್ಲ, ಮ್ಯಾಟ್ರು ತುಂಬಾ ಸೀರಿಯಸ್ ಆಗಿದೆ. ಇನ್ನು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ. ಸರ್ ನಂಗೊಂದ್ ಸ್ವಲ್ಪ ಟೈಮ್ ಕೊಡಿ, ಅವ್ನು ಹುಡುಕ್ಬಿಟ್ಟು ಕ್ಯಾಶ್ ವಾಪಸ್ ಮಾಡ್ತೀನಿ. ನನಗೆ ನೀನು 4 ವರ್ಷದಿಂದ ಗೊತ್ತು. ಆ ನಂಬಿಕೆ ಮೇಲೆ ಟೈಮ್ ಕೊಡ್ತಾ ಇದ್ದೀನಿ, ಬಟ್ ಬಿ ಕೇರ್ಫುಲ್. ಸರಿ ಸರ್. ಮಿಸ್ ಮಾಡಬೇಡ. ಓಕೆ ಓಕೆ. ಸಾರಿ ಸರ್. ಶಿಟ್, ದುಡ್ಡು ತಗೊಂಡು ಎಲ್ಲಿ ಹಾಳಾಗೋನು. ಪ್ರಿಯಾ, 1 ನಿಮಿಷ ನಿಂತ್ಕೊ, ನಾನು ಹೇಳೋದನ್ನ ಕೇಳು. ಪ್ರಿಯಾ, ಪ್ರಿಯಾ ಪ್ಲೀಸ್ ನೋ. ಪ್ರಿಯಾ, ಪ್ರಿಯಾ. ಗೋವಾದಲ್ಲಾದ್ರೆ ಕ್ಯಾಸಿ ಹುಡುಗಿರು. ಅವನಿಂದ ನನ್ನ ಕೆಲ್ಸನೂ ಹೋಯ್ತು. ಇವನಿಂದ ಪ್ರಿಯನೂ ದೂರ ಆದ್ಲು. ಈ ನನ್ನ ಮಗನ ಹಿಡಿಬೇಕಂದ್ರೆ ಗೋವಾಗೆ ಹೋಗ್ಲೇಬೇಕು. ಆ ಸೀನು ಇಂದ 2ನೇ ಸತಿ ಮೋಸ ಹೋದೆ. ಗೊತ್ತಾತ್ ಬಿಡಪ್ಪ. ಅವನಲ್ಲಿ ಜಾಡ್ಸ್ ಒದ್ದಾನೆ, ಅವ್ನು ಹುಡ್ಕೊಂಬಂದು ಇಲ್ಲಿ ಬಿದ್ದಿ. ಆ ಸೀನಿ ಅಷ್ಟು ಖತರ್ನಾಕ್ ಅಂತ ಹೇಳಿ ಯಾರಿಗೂ ಗೊತ್ತಾಗಿರೋದಿಲ್ಲ ಬಿಡಪ್ಪ. ಏನ್ ಮಾಡೋದು, ಅವಂದು ಗುಡ್ ಟೈಮ್, ನಂದು ಬ್ಯಾಡ್ ಟೈಮ್ ನಡೀತಾ ಇದೆ. ಕೈಗೆ ಸಿಗ್ಲಿ, ನನ್ನ ಮಗನ ಸಾಯಿಸ್ಬಿಡ್ತೀನಿ. ಈಗ ಏನ್ ಮಾಡೋದಪ್ಪ? ಏನಾದ್ರೂ ಮಾಡಿ ಅವನ್ನ ಹಿಡ್ಕೋಬೇಕು. ನೀ ಏನ್ ಚಿಂತೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಥ್ಯಾಂಕ್ಸ್ ರಾಂಬೋ, ಆ ನಂಬಿಕೆ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ. ನನ್ನ ದೋಸ್ತ ನೀನು ಕಳ್ಸ್ಯಾನ ಅಂದ್ಮೇಲೆ ನೀನು ನನ್ನ ದೋಸ್ತ. ನಡಿ ದೋಸ್ತ, ನಾ ಅದೇ ನಡಿ. ಗೋವಾಳಿಗೆ ಏನಾದ್ರೂ ನಾನೇ ನೋಡ್ಕೋತೇನೆ, ನಡಿಪ್ಪ. ಬಾರು, ಈ ರೆಸ್ಟೋರೆಂಟ್ ನಮ್ಮ ಫ್ರೆಂಡ್ದ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ಆಕಿನ. ಏ ನಿಖಿತಾ. ಹಾಯ್ ಸ್ವೀಟ್ ಹಾರ್ಟ್. ಹಾಯ್. ಹಾಯ್. ಏ ಮಾರಿ ಹಾಕ್ಲಿಕ್ಕೆ ಇಟ್ಕೊಂಡು ಈಕಿ ನನ್ನ. ಗೊತ್ತಾಯ್ತು ನಿನ್ನ ATM ಇವಳೆ ಅಂತ. ಈಕೆ ಅಲ್ಲೇ ನಂದು ATM ಬ್ಯಾರೇದ. ಹಿ ಇಸ್ ಮೈ ಫ್ರೆಂಡ್ ವೇಣು. ಓ ಹಾಯ್. ನಿಖಿತಾ, ಇವನು ಭಾಳ ಪ್ರಾಬ್ಲಮ್ನಾಗ ಅದಾನ. ಇವನಿಗೆ ನಾವ ಸೇವ್ ಮಾಡ್ಬೇಕು. ಅದಕ್ಕೆ ನಾನು ಹೆಲ್ಪ್ ಬೇಕು ಅಷ್ಟೇ ಅಲ್ವಾ? ಈಗ ನಾನು ಏನ್ ಮಾಡ್ಬೇಕು? ಇವನ್ಗೊಬ್ಬನು ಮೋಸ ಮಾಡಿ ಗೋವಾಗೆ ಬಂದಾನೆ, ಅವನ್ನ ಹಿಡಿಬೇಕು ಅಷ್ಟೇ ಅಲ್ವಾ? ವಿತಿನ್ 24 hours ಅಲ್ಲಿ ಅವನ್ನ ಹಿಡ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸೋನು ಒಬ್ಬ ಇದ್ದಾನೆ. ಅವನ್ನ ಈಗಲೇ ಕರೆಸ್ತೀನಿ. ಓ ಥ್ಯಾಂಕ್ ಯು. ಹಲೋ, ಎಲ್ಲಿದ್ಯಾ? ಹಾಯ್. ಏಯ್ ಹಾಯ್. ಯಾಕೆ ಇಷ್ಟೊತ್ತು ಮಾಡ್ದೆ? ನೀವಿಬ್ರು ಫ್ರೆಂಡ್ಸ್. ರಾಂಬೋ ನಿನಗೆ ಗೊತ್ತಾ? ಹಿ ಇಸ್ ಮೈ ಬಾಯ್ ಫ್ರೆಂಡ್. ನೀವೇನಾ? ಹೋ
ತಗೋಪ್ಪ ಜ್ಯೂಸ್ ಕುಡಿ. ಇದ ನಂದು ATM. ಎಲ್ಲಿದಾನವನು? ಮೇ ಬಿ ಬಂದಿರ್ಬೋದು. ಯಾರು? I'm here. Don't fear. Come yaar. He's there. ಯಾರಪ್ಪ ಅನ್ಕೋಬಾಯಿ? ಹಾ ಹೇಳು. ಅಣ್ಣಾರ ನಿಮ್ಮ ಮಾರಿ ಕಾಣಾಕತ್ತಿಲ್ರಿ. ಅದು ನಿನಗ್ ಬೇಡ. ಈ ವಾಯ್ಸ್ ಎಲ್ಲ ಕೇಳಿದ್ದೀನಲ್ಲ. ಇರ್ಲಿ ಒಂದಸತಿ ಮಾರಿ ತೋರ್ಸ್ರಿ. ಬೇಡ. ಸುನಾಮಿಗೆ ಎದುರು ನಿಂತ್ಕೊಂಡು ಫೋಟೋ ತೆಗೆದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಲ್ಲ. ನನ್ನನ್ನು ನೋಡಿದ್ರು ಅದೇ ಎಫೆಕ್ಟ್ ಆಗುತ್ತೆ. ಹುಷಾರ್. ನೀನು ಸಾಯಿಸ್ಬಿಡ್ತೀನಿ ಇವತ್ತು. ನಾನು ಹೇಳೋದನ್ನ ಕೇಳೋ. ಏನು ಅಂತ ಕೇಳ್ಬೇಕಾ? ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ಕೊಂಡು ಎಲ್ರಿಗೂ ಮೋಸ ಮಾಡ್ಕೊಂಡು ತಿರುಗ್ತ್ಯಾ? ನಾನು ಹೇಳೋದನ್ನ ಕೇಳೋದು ಹೇಳ್ತಾ ಇಲ್ವೇನೋ ನೀನು? ನಿಲ್ಸಲ್ಲ. ನಾನು ಹೇಳೋದನ್ನ ಒಂದ್ಸಲ ಕೇಳು. ಪ್ರಿಯಾ ಇಲ್ಲೇ ಇದ್ದಾಳೆ. ನಿಂಗೆ ಹೇಗೆ ಗೊತ್ತು? ನನಗೆ ಗೊತ್ತು. ನಾನು ಇಲ್ಲೇ ನೋಡ್ದೆ. ನಿಜಾನಾ? ನಿಜ ಕಣೋ. ಮೊದಲು ನೀನು ಹೋಗ್ಬಿಟ್ಟು ಪ್ರಿಯಾನ ಮೀಟ್ ಮಾಡು. ಅಡ್ರೆಸ್ ಹೇಳ್ತೀನಿ. ಮೀಟ್ ಆಗ್ತೀನಿ. ಆದ್ರೆ ಯಾಕೆ ಹಿಂಗ್ ಮಾಡಿದೆ? ನಾನೇನ್ ಬೇಕು ಅಂತ ಮಾಡಿಲ್ಲ. ಅದು ಹಾಗೆ ಆಯ್ತು. ಹಾಗೆ ಆಯ್ತು ಅಂದ್ರೆ? ಹಾಗಿದ್ದೇನೋ ಆಯ್ತು. ಟೇಕ್ ಇಟ್ ಈಸಿ. ಏನೋ ಟೇಕ್ ಇಟ್ ಈಸಿ? ಮತ್ತಿನ್ನೇನೋ ಮಾಡ್ತೀಯಾ? ಹೇಗಿದ್ರು ಬಂದಿದ್ಯಾ? ಬಾ ಕುತ್ಕೋ ಮಾತಾಡೋಣ. ಕೋಪ ಮಾಡ್ಕೊಂಡ್ರೆ ಏನು ಬರಲ್ಲ. ಅಷ್ಟೇ ಎಲ್ಲ ದುಡ್ಡು ಕಟ್ಬೇಕಲ್ಲ. ಇದ್ರೆ ತಾನೆ ಕೊಡಕ್ಕೆ. ಅಂದ್ರೆ ದುಡ್ಡೆಲ್ಲ ಖಾಲಿ ಮಾಡ್ಬಿಟ್ಯಾ? ನಾನೇನ್ ಕೋಟೆ ಅಂತ ಗಟ್ಲೆ ತಂದಿದ್ದೀನಾ? ಜಸ್ಟ್ 5 ಲಕ್ಷ. ಎಷ್ಟು ದಿನ ಅಂತ ಇರುತ್ತೆ? ಆಗೋಯ್ತು. ಮತ್ ಹೇಗ್ ಮೇಂಟೈನ್ ಮಾಡ್ತಿದ್ಯಾ? ನಮ್ಗೇನ್ ಕಡಿಮೆ ಇಲ್ಲಿ. ಬಹಳ ಕುರಿಗಳು ಸಿಗ್ತಾವಲ್ಲ, ಸಂಭವ ಮ್ಯಾನೇಜ್ ಮಾಡ್ತೀನಿ. ನಿಮ್ ಸುದ್ದಿ ಕೇಳಿ ಯಾವುದೋ ಕುರಿ ಬಂದಿದೆ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನೀವೇ. ಈಗೇನ್ ಪೊಸಿಷನ್ ನಮ್ದು? ಏನೋ ಒಂದ್ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡ್ತೀನಿ ಬಾ. ಯಾರೋ ಒಬ್ಬ ಬಕ್ರ ಸಿಗ್ತಾನೆ. ಅದೆಲ್ಲ ಓಕೆ. ಯಾವಾಗ? ಇಲ್ಲಿ ಸೀನು. ಡೋಂಟ್ ವರಿ. ಅದೇ ಯಾವಾಗ? ಎಷ್ಟ್ ದಿನ? ಏನಾದ್ರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡೋಣ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಸರಿನಾ? ಬಾ ಬಾರೋ. ಬಾರೋ. ನಿಂದು ನೀನ್ ಕೋಪ. ಎಲ್ಲಿ ಹೋದ್ರಿ ಇವರು? ಎಲ್ಲಿ ಹೋದ್ರಪ್ಪ? ಮೀನ್ ಹಿಡಿಯಕ್ ಹೋದ್ರೇನೆ? ನಿನ್ ಜೊತೆಲಿರೋನ್ ಯಾರೋ? ರಾಂಬೋ, ನನ್ನ ಫ್ರೆಂಡ್ ಅವ್ರ ಫ್ರೆಂಡ್. ಒಳ್ಳೆ ಬಕ್ರಾ ತರ ಇದ್ದಾನೆ. ಎಲ್ಲೇ? ಹೇ ನೋಡಲ್ಲ, ಅವ್ರು ಬಂದ್ರು. ಬರ್ರಿ. ಇವನ ಹೆಸರು ವೇಣು. ಅದ ನನಗೆ ಗೊತ್ತೈತಿ. ಬಾಜುಕ್ ಓಡೋಗಿ ವಾಪಸ್ ಬಂದ್ರೆ ಹೆಸರು ಬದಲಾಯಿಸುದಿಲ್ಲ. ಹೊಸ ವಿಷಯ ಏನಾದ್ರೂ ಇದ್ರೆ ಹೇಳ. ನನ್ನ ಫ್ರೆಂಡು. ಅವನ ನಿನ್ನ ಫ್ರೆಂಡ್ ಅಲ್ಲಲ್ಲಿ, ನನ್ನ ಫ್ರೆಂಡ್. ಬೆಂಗಳೂರಿಂದ ಬಂದಿದ್ಯವನೇ. ಒಂದು ವೇಸ್ಟ್, ಇನ್ನೊಂದು ಡಸ್ಟ್. ಏಕೆ ಏನಾಯ್ತು? ಒಂದ್ ನಿಮಿಷ ಬಾರೋ. ಅವನ್ ಬ್ಯಾಕ್ ಗ್ರೌಂಡ್ ಏನೋ? ಅವ್ನ ಬ್ಯಾಕ್ ಗ್ರೌಂಡು, ಫೋರ್ ಗ್ರೌಂಡು, ಅಂಡರ್ ಗ್ರೌಂಡು ಎಲ್ಲಾ ಹುಡುಗಿನೇ. ಏನು? ಇಲ್ದೇ ಇರೋ ತಂಗಿರ್ ಸೆಂಟಿಮೆಂಟ್ ಅಲ್ಲಿ ಅವಳು ಕ್ಲೋಸ್ ಆದ. 1 ವರ್ಷದಿಂದ ಅವಳ ದುಡ್ಡಲ್ಲೇ ಬದುಕ್ತಾ ಇದ್ದಾನೆ. ಇದು ಅವನ ಕತೆ. ಇಷ್ಟು ಸಾಕು. ಮೊದಲು ನಿನ್ ಗರ್ಲ್ ಫ್ರೆಂಡ್ನ ನೋಡ್ಕೋ, ಆಮೇಲೆ ಇವನ್ ಕತೆ ನಾನು ನೋಡ್ಕೋತೀನಿ. ಕರೆಕ್ಟ್ ಅಡ್ರೆಸ್ ಹೇಳದ್ನ ನಮ್ಮ ಅತ್ತೆ ಕೈ ಕೊಟ್ನಾ? ನೀನ್ ಯಾಕೋ ಟೆನ್ಷನ್ ಆಗ್ತಿದ್ಯಾ? ಪ್ರಿಯಾ, ಪ್ರಿಯಾ, ನಿನ್ನ ಹತ್ರ ಮಾತಾಡ್ಬೇಕು ಪ್ರಿಯಾ. ಪ್ಲೀಸ್ ಪ್ಲೀಸ್ ಪ್ರಿಯಾ. ಪ್ರಿಯಾ, ಒಂದ್ಸತಿ ನಿನ್ನ ಹತ್ರ ಮಾತಾಡ್ಬೇಕು ಪ್ಲೀಸ್. ಏನು? ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಪ್ರಿಯಾ ಪ್ಲೀಸ್. ಪ್ರಿಯಾ ಪ್ರಿಯಾ. ಹೇ ಪ್ರಿಯಾ, ಮಾತಾಡ್ಬೇಕು ಪ್ರಿಯಾ. ಏನ್ ಮಾತಾಡ್ಬೇಕು? ಅದಲ್ಲ ಪ್ರಿಯಾ, ನಾನು ಹೇಳೋದನ್ನ ಕೇಳು. ಏನ್ ಹೇಳ್ತೀಯಾ? ಅಟ್ಲೀಸ್ಟ್ ಏನಾಗಿದೆ ಅಂತ ಹೇಳೋಕೆ ನೀನ್ ಅವಕಾಶನೇ ಕೊಡ್ತಾ ಇಲ್ಲ. ನೀನ್ ಏನ್ ಹೇಳ್ತೀಯ ಅಂತ ನನಗೆ ಗೊತ್ತು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀವಿಬ್ರು ಫ್ರೆಂಡ್ಸ್ ತಾನೆ? ಫ್ರೆಂಡ್ಸೇ ಹೌದು, ನಿಜವಾಗ್ಲೂ ನಂಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಆಯ್ತು, ಸಂಬಂಧ ಇಲ್ಲ. ಈಗೇನು? ಏನ್ ಮಾತಾಡ್ತಿದ್ಯಾ ಅಂತಾದ್ರೂ ನಿಂಗೆ ಅರ್ಥ ಆಗ್ತಿದ್ಯಾ ಪ್ರಿಯಾ? ನಮ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಹ್ಯಾಪಿ ಆಗಿರ್ಬೋದಲ್ಲ. ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಅದ್ ನೀನ್ ಮಾಡ್ಕೊಂಡಿತ್ತು. ಗೋ ಟು ಹೆಲ್.
ಏನಪ್ಪಾ ಚಂದಮಾಮ ಕತೆ ಹೇಳ್ಕೊಂಡು ನಿಂತಿದ್ದೇನೆ. ಈ ಹುಡುಗಿರ್ಗ ಚಂದಮಾಮ ಕತೆ ಗೊತ್ತಾಗೋದಿಲ್ಲ. ಯಾಕೆ ಹೇಳ? ಇವ್ರಿಗೆ ಕಾಮನ್ ಸೆನ್ಸ್ ಇರುವುದಿಲ್ಲ. ನಿಂದ ಜಾಗದಾಗ ನಾನಾಗಿದ್ದೆ ಅನ್ಕೋ, ನಿಲ್ಲಿಸಿ ಕಪಾಳಗ ಏನು ಹಾಗೊರಟೋದ್ಲು? ಹೌದು, ಲಾಸ್ಟಲ್ಲಿ ಯಾವ್ದೋ ಟೈರ್ ಬ್ಲಾಸ್ಟರ್ ಸೌಂಡ್ ಬಂತು. ಟೈರೆಲ್ಲ ಹೊಡೆದಿದ್ದೆ ಕೆನ್ನಿ. ಯಾರ್ದು? ವೇಣುದಾ? ವೇಣುದಲ್ರಿ, ನಂದ. ಇದೇನು ಹೊಡೆದ್ರೆ ನೀನ್ ಹೊಡಿಬೇಕಲ್ವಾ? ಮಧ್ಯ ತೋರಿ ಐಡಿಯಾ ಕೊಟ್ಟ. ನೋಡ್ಕೊಂಡು ಹೆಂಗ್ ಸುಮ್ನಿರ್ಲಿರಿ. ಮತ್ತ ಎಲ್ಲ ನಿನಗೆ ಯಾಕೋ? ಅವ್ರ ಕಷ್ಟ ಏನೋ ಅವ್ರು ಪಟ್ಕೋತಾ ಇದ್ರು, ಮಧ್ಯದಲ್ಲಿ ನೀನ್ ಯಾಕೆ ಹೋದೆ? ಇನ್ನು ಎಂಟ್ರಿ ಆಗೋದಿಲ್ಲ ಬಿಡ್ರಿ. 1 minute, ಎಕ್ಸ್ಕ್ಯೂಸ್ ಮೀ. ಯಾರ್ದು ಫೋನು? ಹಾಯ್ ಬೇಬಿ. ಹೌ ಆರ್ ಯು? ನಾನು ನಿನಗೆ ಹೆಂಗೆ ಹೇಳ್ಬೇಕಂತನ ಗೊತ್ತಾಗ್ತಾ ಇಲ್ಲ. ನನ್ನ ತಂಗಿದ್ರ ಭಾಳ ಕಷ್ಟದಾಗ ಅದಾರ. ಅವ್ರಿಗೆ ಸ್ವಲ್ಪ ರೊಕ್ಕದ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಾನು ನಿನಗೆ ಇವತ್ತು ಸಿಗಾಕ ಆಗೋದಿಲ್ಲ. ನನಗೊಂದು 15,000 ರೂಪಾಯಿ ಬೇಕಾಗಿತ್ತು. ಬ್ಯಾಡ ಬೇಬಿ, ಆಲ್ರೆಡಿ ನಾನು ನಿನ್ನ ಕಡೆ ಭಾಳ ರೊಕ್ಕ ತಗೊಂಡ್ಬಿಟ್ಟಿನಿ. ಪ್ಲೀಸ್, ನಾ ಎಲ್ಲಾರ ಟ್ರೈ ಮಾಡ್ತೀನಿ. ನೀನೇನೋ ಟ್ರೈ ಮಾಡೋದು? ಲೇ, ನಾ ಟ್ರೈಯರ ಮಾಡ್ತೀನಿ, ಏನಾರ ಮಾಡ್ಕೋತೀನಿ. ಯಾರಲ್ಲೇ ನೀವಿಬ್ರು? ನಾವಿಬ್ರು ನಿನ್ ಫ್ರೆಂಡ್ಸ್. ಅರ್ಥ ಆಗ್ಲಿಲ್ವಾ? ನಿನ್ಗೊಂದು ಸಣ್ಣ ಕತೆ ಹೇಳ್ತೀನಿ. ಈಗ ಒಂದು ದೊಡ್ಡ ಸಮುದ್ರ ಇರುತ್ತೆ. ಆ ಸಮುದ್ರದಲ್ಲಿ ಸಣ್ಣ ಸಣ್ಣ ಮೀನುಗಳಿರುತ್ತೆ. ಆ ಮೀನುಗಳನ್ನ ನುಂಗೋ ದೊಡ್ಡ ಮೀನುಗಳು, ಆ ದೊಡ್ಡ ಮೀನುಗಳನ್ನ ನುಂಗೋ ದೊಡ್ಡ ದೊಡ್ಡ ಶಾರ್ಕ್ಗಳು, ಆ ಶಾರ್ಕ್ ನುಂಗೋ ದೊಡ್ಡ ತಿಮಿಂಗಗಳು. ಹೀಗೆ ಒಂದ್ರ ಮೇಲೊಂದು ಡಿಪೆಂಡ್ ಆಗಿ ತಮ್ಮ ಜೀವನನ ಸಾಗಿಸ್ತಾ ಇರ್ತವೆ. ಹೌದಾ? ಈ ಕತೆ ನನಗೆ ಯಾಕೆ ಹೇಳಕತ್ತೀರಿ? ಏನು ಇಲ್ಲ ಮಗ, ನಮ್ಮಂತವ್ರು ಬದುಕಬೇಕು ಅಂದ್ರೆ ಏನಾದ್ರೂ ಒಂದು ಹೋಲ್ಕೆನ ಹೇಳ್ಬೇಕಲ್ವಾ? ಅದೇ ಇದು. ಈ ಕಥೆಯಲ್ಲಿ ಸಣ್ಣ ಮೀನು ಆ ಶೈಲು, ದೊಡ್ಡ ಮೀನು ನೀನು, ಆ ಶಾರ್ಕ್ ಏನೋ ವೇಣು, ಇನ್ನು ತಿಮ್ಮಿಂಗ್ಲ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾತ್. ಬ್ಲ್ಯಾಕ್ ಮೇಲ್. ಕತೆನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಹೋಗಿ ಒಂದ್ 20,000 ತಗೊಂಡ್ ಬಂದ್ಬಿಡು. ಏನ್ರಲ್ಲಿ ನಾ ನಿಮಗೆ ಮಂಗ್ಯಾ ಕಂಡಂಗೆ ಕಾಣಕತ್ತೀನಿ? ನಾ ಹೇಳಿದ ಸುಳ್ಳು ಶೈಲು ಕಡೆ ಹೇಳ್ಬಿಟ್ರೆ ನಾ ಹೆದರ್ಕೊಂಡ್ಬಿಡ್ತೇನೆ ಅನ್ಕೊಂಡ್ಬಿಟ್ರಿ? ಏಯ್, ಏನ್ ಕಿತ್ಕೋತೀರ? ಕಿತ್ಕೊಳ್ರಲಿ. ಏಯ್, ಅವನ್ ಯಾಕೋ ಕೆಣಕ್ದೆ? ಅವನ್ನ ಕೆಣಕಿದ್ರೇನೆ ನಮ್ಮ ಎಂಟ್ರಿ ಈಸಿ ಆಗೋದು. ಅದೇನ್ ಮಾಡ್ತೀಯೋ? ಬಾರ ಹೋಗೋಣ. ಅರ್ಜೆಂಟಾಗಿ ಬಾಯ್ನ ನೋಡ್ಬೇಕು. ಬಾಯ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ನಾ ಬಂದಿದ್ದು ಡಿಸ್ಕಷನ್ಗೆ. ಡಿಸ್ಕಷನ್ಗ? ಹೌದು. ಬಾಸ್ಗೆ ಲೈಕ್ ಆದ್ರಷ್ಟೇ ಡಿಸ್ಕಷನ್ ಮಾಡ್ತಾರೆ. ಒಳಗೆ ಏನು ನಡ್ತಾ ಇದೆ? ಬಾಸ್ ಡಿಸ್ಕಷನ್ ಬಿಸಿ. ಮತ್ತೆ ಆ ಸೌಂಡ್ ಏನು? ಡಿಸ್ಕಷನ್ ಅಂದಮೇಲೆ ಇದೆಲ್ಲ ಕಾಮನ್. ಡಾನ್ ಹಾರ. ಮತ್ತೆ ಸಿಗೋಣ. ಹೋಗ್ಬಾ. ಬಾಯ್. ಬಾಸ್ ಬಂದ್ರು. ಬಾಸ್ ಯಾಕೆ ಲೇಟು? ಡಿಸ್ಕಷನ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅದ್ ಸರಿ, ಇವನ್ಯಾರು? ಏನೋ ಡೀಲ್ ಅಂತೆ ಬಾಯ್, ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾನಂತೆ. ಮತ್ತೆ ಡಿಸ್ಕಷನ್? ವಾವ್. ಸರಿ, ಒಳಗ್ ಬಾ. ಇವನ್ ಕತೆ ಮುಗೀತು. ಅರ್ಜೆಂಟಾಗಿ ಈಗ ನಾ ಶೈಲುಗ್ ಮ್ಯಾಟ್ರ್ ಹೇಳಲೇಬೇಕು. ಇಬ್ರು ಹುಚ್ಚ ನನ್ನ ಮಕ್ಕಳು ಬರ್ತಾರೆ, ಏನು ಹೇಳಿದ್ರು ನಂಬ್ಯಾಡ ಅಂತ. ಅವ್ರೇನ ಬಂದು ಈಕಿಗೆ ಹೇಳಿದ್ರ ಈಕಿಗೆ ಮೊದ್ಲ ಮ್ಯಾಟ್ರ್ ಗೊತ್ತಿರ್ತೈತಲ್ಲ, ಅವ್ ಕಪ್ಪಾಳ ಹೊಡೆದ್ಬಿಡ್ತಾವೆ. ಏ ಶೈಲು ಶೈಲು ಅದ್ಯಾಕೆ ಶೈಲು ಹಂಗ್ ಹೊಡೆದಿ? ನೀನ್ ಎಷ್ಟು ನಂಬಿದ್ನಲ್ಲೂ, ನೀನು ನಾನು ಒಂದೇ ಅನ್ಕೊಂಡಿದ್ದೆ, ಆದ್ರೆ ನೀನ್ ದೂರ ಮಾಡ್ಬಿಟ್ಟೆ. ಶೈಲು ನೀನೇ ಹೇಳ್ಬೇಡ. ನೋಡಿ ಇವ್ರನ್ನ, ಇಬ್ರು ಹೆಣ ಮಕ್ಕಳ. ಯಾರವ್ರೆ? ಅಷ್ಟ್ ಬೇಗ ಮರ್ತ್ಬಿಟ್ಟ? ಅದಲ್ಲ ಶೈಲು. ಇನ್ನೇನು ಮಾತಾಡ್ಬೇಡ, ಸ್ವಂತ ತಂಗಿಯರ್ನೇ ಮರ್ತವ್ ನೀನು. ಪಿಂಕಿ, ಪಾಂಕಿ. ರೆಂಟ್ಗ ಇಲ್ಲ, ಸ್ವಂತಕ್ಕೆ ಸಿಕ್ಕಾರ. ಯಾರಪ್ಪ ಇವ್ರ? ಪಿಂಕಿ ಪಾಂಕಿಯ ನಮ್ ತಂಗಿದ್ದೀರಾ?
ನೀವ ಇವ್ರೆ ನಿನಗೆ ಕಷ್ಟ ಕೊಡ್ಬಾರ್ದಂತ ಅವ್ರ ದಾರಿ ಅವ್ರು ನೋಡ್ಕೊಂಡಿದ್ದಾರೆ. ಅಂದ್ರ ಅದ ಅವ್ರನ್ನ ನೋಡಿದ್ರೆ ಪಾಪ ಅನಿಸ್ತಿದೆ. ನಿನ್ ನೋಡಿದ್ರ ನನಗ ಪಾಪ ಅನ್ಸಾಕತೈತಿ. ಅತ್ಗೆ ಕಂಟ್ರೋಲ್ ಅತ್ಗೆ ಕಂಟ್ರೋಲ್ ಕಂಟ್ರೋಲ್ ಅತ್ಗೆ. ಹಿಡ್ಕೊಂಡ ಮಾತಾಡ್ಬೇಕ, ಹಂಗ ಮಾತಾಡ್ಬೋದಲ್ಲ. ಶೈಲು ಒಂದ್ ನಿಮಿಷ ಬಾ. ಪಿಂಕೋ ಪಂಕೋ ಬಾ. ಬರಲ್ಲೇ ನಿಮಗ ಐತ್ ಬರ್ರಿ. ಏನ್ರಲ್ಲೇ ಇದು ನಿಮ್ ವೇಷ? ಶೈಲುಗ್ ಏನ್ ಹೇಳಿದ್ರಿ? ಇನ್ನು ಏನು ಹೇಳಿಲ್ಲ. ನಾವ್ ಹೇಳ್ದಂಗ್ ಕೇಳಿಲ್ಲ ಅಂದ್ರೆ ಇವಾಗ ಹೋಗಿ ಹೇಳ್ತೀವಿ. ಎದುರ್ಸಾಕತ್ತೀರಿ? ಹಂಗೆ ಅನ್ಕೋ. ಲೇ ರ್ಯಾಂಬೋ, ಶೈಲುಗೆ ನಮ್ ಬಗ್ಗೆ ಹೇಳಿದ್ರೆ ನಮ್ಗೇನ್ ನಷ್ಟ ಆಗಲ್ಲ. ಅದೇ ನಾವು ನಿನ್ ಬಗ್ಗೆ ಹೇಳಿದ್ರೆ ನಿನ್ನ ಒದ್ದೋಡಿಸ್ತಾಳೆ. ಲೈಫ್ ಲಾಂಗ್ ನಿನ್ ಜೀವನ ರೋಡ್ ಮೇಲೆ ಬೀಳುತ್ತೆ. ನಮ್ ಮಾತ್ ಕೇಳಿದ್ರೆ ಎಲ್ಲರೂ ಸೇಫ್. ಅರ್ಥ ಆಯ್ತಾ? ಏನ್ ಮಾತಾಡ್ತಿದ್ದೀರಾ? ಏನ್ ಪ್ರಾಬ್ಲಮ್? ಬಂದೆ ಶೈಲು. ಹೇಳಿದ್ ಕೇಳ್ತೀಯಾ ಏನ್ ಹೋಗ್ಬಿಟ್ಟು ಹೇಳ್ತೀಯಾ? ಕೇಳ್ತೇನಪ್ಪ, ಸಾಯ್ಬೇಕಾಗ್ತೈತಲ್ಲ. ಸರಿ ನಡಿ ನಡಿರುವ. ನೀನ್ ಇಷ್ಟೊಂದ್ ಪ್ರೀತಿಸೋ ತಂಗಿರ್ ಸಿಕ್ಕಿರೋದು ನಿನ್ ಅದೃಷ್ಟ. ನಮ್ಗುನು ಇಂತ ಒಳ್ಳೆ ಅಣ್ಣ ಸಿಕ್ಕಿರೋದು ತುಂಬಾ ಅದೃಷ್ಟ. ಸೋ ನೈಸ್. ಅತ್ಗೆ ಐ ಲವ್ ಯು ಅತ್ಗೆ. ನೀವು ನಮ್ಮ ಅಣ್ಣಂಗ್ ಸಿಕ್ಕಿದ್ದು ಎಷ್ಟು ಅದೃಷ್ಟನೋ. ನನಗಲ್ಲು ನಿಮಗನ್ರಿ. ನಮ್ಮ ಅಣ್ಣಂಗೆ ತುಂಬಾ ನಾಚಿಕೆ. ಚಿಕ್ಕವನಿರುವಾಗಿಂದನು ಹೀಗೆ ಏನೋ ಹೇಳ್ಬೇಕು ಅಂತ ಕರ್ಕೊಂಡ್ ಹೋದ. ಏನು ಹೇಳ್ದೆ ವಾಪಸ್ ಬಂದ. ಹೌದಲ್ವಾ ಅಣ್ಣ? ನೀ ಬಾಯ್ ಮುಚ್ಚ. ನಿನಗೆ ಯಾಕೆ ಭಾರ? ಇನ್ನೇನು ಮಾತಾಡ್ಬೇಡ. ಇನ್ ಮುಂದೆ ನಿನ್ ತಂಗಿ ಇರಲ್ಲ, ನನ್ನ ಆದ್ನೆಂದಿರು. ಲೇ ಒಂದ್ 25,000 ಕೇಳೋ. 20,000 ಅಂದ್ರಲ್ಲಿ ಇವಾಗ ರಿಲೇಶನ್ಶಿಪ್ ಡೆವಲಪ್ ಆಯ್ತಲ್ಲ. ಬ್ಲಾಕ್ ಮೇಲ್ ಮಾಡಿ ರೊಕ್ಕ ತಿನ್ನಾಕತ್ತೀರಿ, ತಿನ್ರಲ್ಲೇ. ಕುಡೀರಲಿ, ಚಲೋ ತಂಗ್ ಕುಡೀರಿ. ನಾನು ಬ್ಲಡ್ ನ ಲಿಕ್ಕರ್ ಬಾಟ್ಲ್ ಒಳಗೆ ಹಾಕಿಟ್ಟೇನಿ. ಚಲೋ ತಂಗ್ ಕುಡೀರಿ. 2 ಆನಿ ಸಾಕ್ಬೋದು, ನಿಮ್ಮನ್ನು ಸಾಕಾಕ ಆಗೋದಿಲ್ಲೋ ಯಪ್ಪ. ಅದ್ಯಾಕೋ ಅಷ್ಟೊಂದು ಫೀಲ್ ಆಗ್ತೀಯಾ? ನೀವಿಬ್ರು ಹಿಂಗ್ 6 ಆಗ್ತೀರಂತ ಗೊತ್ತಿರ್ಲಿಲ್ಲ. ಅದಕ್ಕೇನೋ ಫ್ಲಾಶ್ ಬ್ಯಾಕ್ ನ ಯಾರ ಹತ್ರನು ಹೇಳ್ಕೋಬಾರ್ದು. ಈಗ ಫೀಲ್ ಆಗಿ ಏನು ಪ್ರಯೋಜನ ಇಲ್ಲ. ಹೋಗಿ 15,000 ರೆಡಿ ಮಾಡ್ಕೊಂಬ. 15,000 ರೂಪಾಯಿ ಲೇ, ನನ್ನ ಬಿಟ್ಟು ಬಿಡ್ರು ಯಪ್ಪ. ಆಲ್ರೆಡಿ ನಾನು ಸ್ಕಿನ್ಲೆಸ್ ಕೋಳಿ ತರ ಬೋಲ್ಡ್ ಆಗ್ಬಿಟ್ಟೇನಿ. ಚೆನ್ನಾಗಿದೆ. ಏನ್ ಕೋಳಿ? ಇಲ್ಲ, ನಿನ್ನ ಐಡಿಯಾ. ಹೋಗಿ ಸ್ವಲ್ಪ ಚಿಕನ್ ಫ್ರೈ ತಗೊಂಡ್ ಬಾ. ಸ್ವಲ್ಪ ಯಾಕಪ್ಪ, ನಿಮ್ಮಿಬ್ರಿಗೂ ಪೂರ್ತಿ ತಂದು ಕೊಡ್ತೇನಿ. ಬಾ, ಬರೀ ಕೈನಲ್ಲಿ ಬರ್ಬೇಡ. ತಿನ್ರಲಿ, ಚಲೋ ತಂದು ತಿಂದು ಕುಡೀರಿ. ಇವತ್ತು ನಿಮ್ ಬ್ಲಾಕ್ ಮೇಲ್ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಇವತ್ತು. ಆಯ್ತು. ಹಲೋ ಹಲೋ ಬಂಗಾರ, ಎಲ್ಲದಿ? ಮನೇಲಿದ್ದೆ. ಈಗ ತಾನೇ ಸ್ನಾನ ಮುಗಿಸ್ ಬಂದೆ. ಜಳಕ ಮಾಡಕ್ತಿ? ಅರ್ಜೆಂಟಾಗಿ ಬಂದ್ಬಿಡ. ಈಗ ಬರಕ್ ಸಾಧ್ಯ ಇಲ್ಲ ಕಣೋ. ನಾಟಿ. ಓಕೆ, ಬರ್ತೀನಿ. ಲಘು ಬಂದ್ಬಿಡ. ಕೋಳಿ ಫ್ರೈ ಅಲ್ಲೇ? ಕೋಳಿ ಮೆಲ್ಲಗೆ ನಡ್ಕೊಂಡು ಬರಾಕತೈತಿ. ಮತ್ತೆ ಕ್ಯಾಶ್ ಎಲ್ಲೋ? ಅದು ಆನ್ ದ ವೇ. ನೀವು ಕುಡಿರಿ, ಎಲ್ಲ ಅರೇಂಜ್ ಮಾಡಿಟ್ಟೇನಿ. ನೀವು ಕುಡ್ರಪ್ಪ, ಕುಡ್ರಿ. ಓಕೆ. ಇದ್ರಲ್ಲಿ ನನ್ನ ಮಕ್ಕಳ ಶೈಲಿಗೆ ಇವತ್ತು ಹಣ್ಣಾಗ ಹಿಡ್ದು ಕೊಡ್ತೇನೆ ನಿಮ್ಗೆ. ಶೈಲು ಬಂದೆ. ಐತ್ರಲಿ ಶೈಲುನ ಏನ್ ಮಾಡೋದು? ನೋ ಪ್ರಾಬ್ಲಮ್, ನಡಿ. ಐತಿ ಐತಿ, ಹಬ್ಬ ಐತಿ. ಶೈಲು ಬಾ, ಒಳಗ್ ಬರ್ರಿ. ಒಳಗ್ ಬಾ ಶೈಲು. ನೋಡ್ ಬರ್ರಿ, ನಿಮ್ ಕಣ್ಣಿನ ನೀವ ನೋಡ್ಬರ್ರಿ ಇವ್ರ ಆಟಾನ. ನೋಡ್ರಿ. ಏನು ಎಲ್ಲಿ ಹೋದ್ರಿ ಇವ್ರೆ? ಸ್ನಾನ ಮಾಡ್ತಾ ಇದೀವಿ ಅಣ್ಣ. ಬಾತ್ರೂಮ್ನ್ಯಾಗ? ಬಾ
ಬರ್ತೀವಿ. ಪರವಾಗಿಲ್ಲ, ನಿಮ್ಮಣ್ಣ ಹೊರಗಡೆ ಹೋಗ್ತಾನೆ, ನೀವು ಬನ್ನಿ. ಹೊಟ್ಟೆನೂ ಇಲ್ಲ, ಹಾಗೆ ಬರ್ಬೋದಾ? ಬೇಡ ಬೇಡ, ಅವ್ರಿಬ್ರು ಹೊರಗೆ ಬಂದ್ರೆ ನೀ ಕೋಮಾ ಸ್ಟೇಜ್ನಾಗ ಹೋಗ್ಬಿಡ್ತಿ. ಅವ್ರು ಹೆಂಗಸ್ರು ತಾನೆ? ಹೌದು, ನೀ ಬಾಳ್ ಚಲೋ ಜೋಕ್ ಮಾಡ್ತಿ. ನೀವಿಬ್ರು ಜಳಕ ಮಾಡ್ಕೊಂಡ್ ಬರ್ರಿ, ನಾವು ಹೊರಗಿರ್ತೇವಿ. ಆಯ್ತಣ್ಣ, ಸ್ವಲ್ಪ ಅತ್ಗೆ ಹತ್ರ ಸೋಪ್ ಕೊಟ್ಟು ಕಳಿಸ್ತೀರಾ? ಬೇಡ 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 ಬೇಡ. ದಿಸ್ ಇಸ್ ಟೂ ಮಚ್. ಒಂದ್ ನಿಮಿಷ ಇಟ್ಕೊಟ್ ಬರ್ತೀನಿ. ಅಯ್ಯೋ ಬ್ಯಾಡ್ರಿ ಅತ್ಗೆ, ಹಾಗೆ ಸ್ವಲ್ಪ ಒಳಗಡೆ ಬಂದು ನಿಮ್ ಕೈಯಿಂದ ನನ್ ಬೆಂತಿಕ್ಬೋದಲ್ವಾ? ಬ್ಯಾಡಪ್ಪ ಬ್ಯಾಡ, ನಾನು ಶೈಲು ಕೈಯಿಂದ ಅಂತ ಹೊಲ್ಸ್ ಕೆಲ್ಸನ ಮಾಡ್ಸೋದಿಲ್ಲ. ಪಾಪ ಅಷ್ಟು ಕೇಳ್ತಾ ಇದ್ದಾರೆ. ಅಯ್ಯೋ ನೀನ್ ಗೊತ್ತಾಗೋದಿಲ್ಲ. ಬರ್ರಿ ಬರ್ರಿ, ನಡ್ರಿ ನಡ್ರಿ, ಬ್ಯಾಡ್ ನಡ್ರಿ. ನೀವಿಬ್ರು ಜಳಕ ಮಾಡ್ಕೊಂಡ್ ಬರ್ರಿ. ಎಲ್ಲಿಗೆ? ಅಮ್ಮ ಬಚಾವಾದ್ವಿ. ಬಾ ಬಾ ಶೈಲು ಬಾ. ಏನಕ್ಕೆ ಅರ್ಜೆಂಟ್ ಬಾ ಅಂತ ಹೇಳ್ದೆ? ಏನೂ ಇಲ್ಲ. ಏನಂತ ಹೇಳು. ಏನೂ ಇಲ್ಲ, ನೀ ಏನು ಚಿಂತೆ ಮಾಡಬೇಡ, ನೀ ಮನೆಗೆ ಹೋಗು. ಇನ್ನೊಂದ್ಸತಿ ಅರ್ಜೆಂಟ್ ಬಾ ಅಂತ ಹೇಳು, ಆಮೇಲೆ ಹೇಳ್ತೀನಿ. ಏನ್ರು, ನಾನ್ ನಿಮ್ಮಿಬ್ರಿಗೂ ಸ್ಕೆಚ್ ಮಾಡಿದ್ರ ನೀವು ನನಗ ಸ್ಕೆಚ್ ಮಾಡ್ತೀರಿ? ಐತ್ರಲ್ಲೇ ಬ್ರಹ್ಮಾಸ್ತ್ರ ನನ್ನ ಕಡೆ. ಸೀನಿಯಾ, ನಿನ್ನ ಲವರ್ ಕಡೆ ಹೋಗಿ ನಿನ್ನ ಬಂಡವಾಳ ಬ್ಲಾಸ್ಟ್ ಮಾಡಿಲ್ಲ. ನನ್ನ ಹೆಸರು ರ್ಯಾಂಬೋನೇ ಅಲ್ಲ. ಏ ರಾಂಬೋ, ನಿಖಿತ ಕಡೆ ಹೇಳ್ತೀನಿ, ಇವ್ರ ಬಂಡವಾಳ ಬ್ಲಾಸ್ಟ್ ಮಾಡ್ತೀನಿ. ಸಾಕು. ಒಂದು ಹುಡುಗಿ ಇನ್ನೊಂದು ಹುಡುಗಿ ಜೊತೆ. ಅಯ್ಯಯ್ಯ, ಥು ಎಂತ ಕಾಲ ಬಂತ ಯವ್ವ. ನಾನು ಹೇಳ್ತಾನೆ ಇದ್ದೀನಿ ಸಾಕು ಅಂತ. ಅಯ್ಯೋ ಲೇ ಸೀನಿಯಾ, ಎಂತ ಹುಡುಗಿಗೆ ಲವ್ ಮಾಡಿಲಿ ನೋಡ್ ಬಾ ಇಲ್ಲಿ ಬಂದ. ಅಯ್ಯಯ್ಯ, ಯಾರ ಹೆಂಗನ ಹಾಳಾಗ್ ಹೋಗ್ಲಿ, ನಾ ಬಂದಿರೋ ಕೆಲಸ ಮುಗಿಸ್ಬೇಕಷ್ಟ. ಇನ್ನೊಂದು ಕೊಡೆ. ಸಾಕು, ನಂಗೆ ನಾಚಿಕೆ ಆಗ್ತದೆ. ನಿನಗೆಲ್ಲ ನಾಚಿಕೆ ಆಗ್ತೈತೆ ಯವ್ವ. ಪ್ಲೀಸ್, ಅವ್ನ್ ಬರೋ ಅಷ್ಟ್ರಲ್ಲಿ ಇನ್ನೊಂದು ಕೊಡೆ. ಈಕಿ ಧ್ವನಿ ಯಾಕೆ ಹಿಂಗೈತಿ? ಯಾರು ಅವನು? ಅವನೇ ಆ ರ್ಯಾಂಬೋ. ಅವನ್ ಯಾಕೆ ಬರ್ತಾನೆ ಇಲ್ಲಿ? ಯಾಕೆ ಅಂದ್ರೆ ನಾನು ವೇಣು ಹುಡುಗಿ ಅಲ್ಲ ಅಂತ ನಿನ್ನ ಹತ್ರ ನಿಜ ಹೇಳಿ ನಿನ್ನಿಂದ ಶೈಲುಗೆ ಕನ್ವಿನ್ಸ್ ಮಾಡ್ಬೇಕು ಅನ್ನೋದೇ ಅವ್ನ ಡಬ್ಬ ಐಡಿಯಾ. ಅಂದ್ರ ಇಲ್ಲಿ ನೈಟಿ ಹಾಕೊಂಡಿರೋದ ಹೆಣ್ಣಾಯಿ ಅಲ್ಲ, ಗಣ್ಣಾಯಿ. ಲೇ ಸೀನಿಯಾ ಐತ್ಲೆ. ಈ ವಿಷಯ ಅವನು ತುಂಬಾ ಫೀಲ್ ಮಾಡ್ಕೊಂಡು ಹೇಳ್ತಾನೆ ನೋಡು. ಅವ್ರು ಹೇಳೋದೇನಿದೆ, ಈ ಡ್ರಾಮಾ ಬಗ್ಗೆ ನಂಗೆಲ್ಲ ಗೊತ್ತಲ್ವಾ? ಇವ್ರೆಲ್ಲಾ ಸೇರಿ ಡ್ರಾಮಾ ಮಾಡಾಕತ್ತಾರ. ನಿನಗ್ ಗೊತ್ತು, ಅದು ಅವನಿಗೆ ಗೊತ್ತಿಲ್ವೇ? ಈಗ ಗೊತ್ತಾಯ್ತಂದ್ರೆ ಅವ್ರಿಗೆ ಫೀಲ್ ಆಗಲ್ವಾ? ಆಲ್ರೆಡಿ ಫೀಲ್ ಆಗ್ತಾ ಇದ್ದಾನೆ. ಏಯ್, ಬಚ್ಚಿಟ್ಕೊಂಡಿದ್ ಸಾಕು, ಬಾರೋ. ಯವ್ವ, ಎಲ್ಲ ಸುಳ್ಳ ಡ್ರಾಮಾ. ಇದು ನಾವ್ ಒಪ್ಪೋದಿಲ್ಲ. ಇದು ನೀನು ಒಪ್ಕೊಂಡ್ರೆ ಏನು, ಒಪ್ಕೊಳ್ದಿದ್ರೇನು? ಹೌದು, ನೀನು ಹೆಂಗಸ್ರಂಗ್ ನೈಟಿ ಹಾಕೊಂಡ್ ಕುಂತಿಯಲ್ಲೂ. ಇದು ಹೊಸ ಟ್ರೆಂಡು. ಈಗ ಹೋಗಿ ತಿನ್ನಕ್ಕೇನಾದ್ರು ತಗೊಂಡ್ ಬಾ. ಏನ? ಏಯ್, ಬೇರೆ ಆಪ್ಷನ್ ಇಲ್ಲ, ಹೋಗು. ಎಲ್ರೂ ಡ್ರಾಮಾ ಬಾಜಿನ. ತುಟಿಯು ಕಲಿತು ಬಿಸಿಲೇ ಬಡಿತು, ನಗುವು ಜಗವೇ ತುಂಬಿ ಮುಂದೆ ನಿಂತೈತಲ್ಲ. ಹಗಲೇ ಜಗಳ ಮೋಹ ತರಹ ಬೆರೆತು, ನೆನೆದ ಮಡಿಲ ಕಷ್ಟ ನನ್ನ ಕೊಂದಾಗ್ಬಾರೋ. ಗಡಿ ಬಿಡಿ ಇಡಿ ಪಡಿ ನುಡ ನೋಟದಲ್ಲಿ, ಸುಣ್ಣ ಇಡು ಎಲೆ ಕಡಿ ಮಾತಿನಲ್ಲಿ, ಹುಟ್ಟಿ ವಿರಾದ ಬಾಗಿಲು ತೂಗಿಸಲಿ ನಿನ್ನ ಸೇರೋ ವೇಳೆ. ತುಟಿಯು ಕಲಿತು ಬಿಸಿಲೇ ಬಡಿತು, ನಗುವು ಜಗವೇ ತುಂಬಿ ಮುಂದೆ ನಿಂತೈತಲ್ಲ.
ಹಗಲೇ ಜಗಳ ಮೋಹ ತರಹ ಬೆರೆತು ನೆನೆದ ಮಡಿಲ ಕಷ್ಟ ನನ್ನ ಕೊಂದಾಗ್ಬಾರೋ No 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 ವಯಸ್ಸು ತಾಕದಿನ್ನೆ ಹಸಿವು ಸಾರಿ ಗಮನೆ ಕಾಲಿತು ಕತ್ತಲಾದರೆ ನಿದ್ದೆನ ವಿಘ್ನವಾಯುತ್ತೆ ವಿರಹದಾಹದಲ್ಲಿ ಮಲಗು ಬಗಲದಲ್ಲಿ ಕದನ ಮೈಕದಲ್ಲಿ ಒಡವೆ ಸೆಕೆ ಗಾಳಿ ಹೀಗೆ ಈಗ ನಿನ್ನಿಂದೇನು ಸರಿಯನು ನಾನ್ ಬಂದೇನು ಮುಖಾಮುಖಿ ಮೂರ್ ಮಾತೇಳು ಕುಣಿದು ಕುಣಿದು ಮಡಲಿ ಅಲೆದು ಹೋತ ಇದ್ರೆ ತುಟಿಯು ಕಲಿತು ಬಿಸಿಲೇ ಬಡಿತು ನಗುವು ಜಗವೇ ತುಂಬಿ ಮುಂದೆ ನಿಂತೈತಲ್ಲ ಹಗಲೇ ಜಗಳ ಮೋಹ ತರಹ ಬೆರೆತು ನೆನೆದ ಮಡಿಲ ಕಷ್ಟ ನನ್ನ ಕೊಂದಾಗ್ಬಾರೋ ಸೊಂಟನೆ ಸಾಡಿಲೋದರೆ ನಾಲಿದು ನೇನೆ ದೊದ್ದರೆ ಒಡವೆ ತೂಕವಾದರೆ ಬೆಳಕು ಬರ್ತೀನಂದರೆ ತಿರುಗು ತರವಣಿಗೆ ಅದರ ಮೆರವಣಿಗೆ ನನ್ನಿಂದ ಬಿಸಿಗರಿಗೆ ಒಲವೇ ವರವಾದರೆ ಇದೇನಿದು ಎದ ಮತ್ತಲ್ಲಿ ಕಥಾಕಳಿ ವ್ಯವಹಾರಲ್ಲಿ ಸಿಗೋಣ ಒಂದು ಮೋಹದಲ್ಲಿ ಕರೆದ ಕನಸಿ ಕಲಿತು ಗಗನ ನೋಡ್ಸಿದರೆ ತುಟಿಯು ಕಲಿತು ಬಿಸಿಲೇ ಬಡಿತು ನಗುವು ಜಗವೇ ತುಂಬಿ ಮುಂದೆ ನಿಂತೈತಲ್ಲ ಹಗಲೇ ಜಗಳ ಮೋಹ ತರಹ ಬೆರೆತು ನೆನೆದ ಮಡಿಲ ಕಷ್ಟ ನನ್ನ ಕೊಂದಾಗ್ಬಾರೋ ಗಡಿ ಬಿಡಿ ಇಡಿ ಪಡಿ ನುಡ ನೋಟದಲ್ಲಿ ಸುಣ್ಣ ಇಡು ಎಲೆ ಕಡಿ ಮಾತಿನಲ್ಲಿ ಹುಟ್ಟಿ ವಿರಹದ ಬಾಗಿಲು ತೂಗಿಸಲಿ ನಿನ್ನ ಸೇರೋ ವೇಳೆ ತುಟಿಯು ಕಲಿತು ಬಿಸಿಲೇ ಬಡಿತು ನಗುವು ಜಗವೇ ತುಂಬಿ ಮುಂದೆ ನಿಂತೈತಲ್ಲ ಹಗಲೇ ಜಗಳ ಮೋಹ ತರಹ ಬೆರೆತು ನೆನೆದ ಮಡಿಲ ಕಷ್ಟ ನನ್ನ ಕೊಂದಾಗ್ಬಾರೋ ನಿಂದ್ರು ಓಡ್ಬ್ಯಾಡ್ರಿ ನಿಂದ್ರು ಅಪ್ಪ ಏನು 30,000 ರೂಪಾಯಿ 3 ನಿಮಿಷದಾಗ ಹಾಳು ಮಾಡ್ಕೊಂಡ್ಬಿಡ್ತಿರಲ್ರು ನಿನ್ ಕೈ ಮುಗಿತೀನಿ 30,000 ರೂಪಾಯಿ ನನ್ನ ಫ್ರೆಂಡ್ ಕಡೆ ಇಸ್ಕೊಂಬಂದೇನಿ 15% ಇಂಟ್ರೆಸ್ಟ್ ಈಗ ನೀವೇನ್ ಆಡ್ ಸೋತ್ರೆ ಇರೋರ್ಗು ಮಾರ್ಕೋಬೇಕಾಗ್ತೈತಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಲೇ ನೋಡಪ್ಪ ಪಾಸಿಟಿವ್ ನೆಗೆಟಿವ್ ರೊಕ್ಕ ಹೋಗೋದು ನಂದು ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ ವೆಲ್ಕಮ್ ಸರ್ ಲೇ ಒಂದ ಸತಿ 10,000 ರೂಪಾಯಿ ಬ್ಯಾಡು 1,000 ರೂಪಾಯಿ ಆಡು 1,000 ರೂಪಾಯಿ ಟಿಪ್ಸ್ ತಗೊಳಲ್ಲ ಹೋತಪ್ಪ 30,000 ರೂಪಾಯಿ ನೀರೊಳಗ ನಡಿ ನಾನು ಹೇಳ್ದೆ ತಾನೆ ಬೇಡ ಅಂತ ಥ್ಯಾಂಕ್ ಯು ಸರ್ ಹೋತ್ 3 ನಿಮಿಷದೊಳಗ 30,000 ರೂಪಾಯಿ ಹೋತು ಲೇ ಏನ್ರಲ್ಲಿ
ನನ್ನ ಜೀವನ ನೆಕ್ಕಿ ನೆಲ ಬೆಳಕ್ ಬಂದಿರೇನ್ರು? ಲೋ ಯಾಕೋ ಹೇಳಿದ್ದೆ ಹೇಳ್ತೀಯಾ? ಏನಾದ್ರೂ ಹೊಸದಿದ್ರೆ ಹೇಳ. ಅದ್ರೊಳಗೂ ಹೊಸಾದ ಬೇಕ? ನೀವಿಬ್ರು ಎಷ್ಟನ್ನ ಬ್ಲ್ಯಾಕ್ ಮೇಲ್ ಇಮೇಲ್ ಫಿಮೇಲ್ ಜಿಮೇಲ್ ಮಾಡ್ಕೊಡ್ರಿ, ನಾನು ರೊಕ್ಕ ತಿರುವುದಿಲ್ಲ. ಯಾಕೋ ಅಷ್ಟೊಂದು ಫೀಲ್ ಆಗ್ತೀಯಾ? ಎಲ್ಲಿ ಕಳ್ಕೊಂಡ್ಯೋ ಅಲ್ಲೇ ಹುಡುಕ್ಬೇಕು. ಅಂದ್ರ ಮತ್ತ ಆಡಕ್ ಹೋಗೋಣ? ಏಯ್ ಅದ್ರ ಅರ್ಥ ಅದೇನೋ? ಬಹಳ ಟಯರ್ಡ್ ಆಗಿದ್ದೀವಿ, ನಿದ್ದೆನೂ ಬರ್ತಾ ಇದೆ. ಹೋಗಿ ಬೆಳಗ್ಗೆಗೆ ದುಡ್ಡು ಅರೇಂಜ್ ಮಾಡೋ. ಇವನೇನೋ ಅನ್ಕಾನ್ಶಿಯಸ್ ಆಗ್ಬಿಟ್ಟಲ್ಲ. ಏ ರ್ಯಾಂಬೋ, ಆ್ಯಕ್ಟ್ ಮಾಡಿದ್ ಸಾಕು, ಆಸ್ಕರ್ ಏನು ಬರಲ್ಲ. ಟೈಮ್ ವೇಸ್ಟ್ ಮಾಡಬೇಡ, ಈಗ ಹೋಗಿ ಬೆಳಗ್ಗೆಗೆ 50,000 ತಗೊಂಬ. 50,000 ರೂಪಾಯಿ? ನೀರ ಮುಲ್ಗಿರೋ ಚಳಿ ಅಲ್ಲ. ರೆಡಿ ರೆಡಿ. ಕರೆಕ್ಟ್. ನಿಮ್ಮ ಸವಾಸ ಮಾಡೋ ಮೊದಲು ಈಜೊಡ್ಕೊಂಡು ಆರಾಮಾಗಿದ್ದೆ. ನಿಮ್ಮ ಸವಾಸ ಮಾಡಿದೆ, ಮುಣಗೇ ಹೋದೆ. 50,000. ಅಯ್ಯೋ ದೇವ್ರೆ, 50,000 ಎಲ್ಲಿಂದ ತರ್ಲು? ಪ್ರಿಯಾ, ಯಾಕಮ್ಮ ಡಲ್ ಆಗಿದ್ಯಾ? ಏನಿಲ್ಲ ಫಾದರ್. ನೀನು ಹೇಳ್ದೆ ಹೋದ್ರು ನಿನ್ ಕಣ್ಣೋಡಿದ್ರೆ ಗೊತ್ತಾಗತ್ತಮ್ಮ. ಫಾದರ್, ಹೇಳಮ್ಮ, ಪರವಾಗಿಲ್ಲ. ನನ್ನ ಜೀವನದಲ್ಲಿ ಏನಾಗ್ಬಾರ್ದಿತ್ತು ಅಂದ್ಕೊಂಡಿದ್ನೋ ಅದೇ ಆಗ್ತಿದೆ ಫಾದರ್. ಚಿಕ್ಕವಳಿದ್ದಾಗ ನಾನೇನು ಇಷ್ಟಪಟ್ಟಿದ್ನೋ ಅದೆಲ್ಲ ದೂರ ಆಗ್ತಿದೆ. ಹುಟ್ಟಿದಾಗ ತಾಯಿ, ನಂತರ ತಂದೆ, ಈಗ ಪ್ರೀತಿಸ್ತೋನು ಎಲ್ಲ ನನ್ನಿಂದ ದೂರ ಆಗ್ತಿದ್ದಾರೆ. ನಾನೀಗ ಅನಾಥೆ. ಯಾರಮ್ಮ ಹೇಳಿದ್ದು ಅನಾಥೆ ಅಂತ? ನಾವ್ಯಾರೂ ಅನಾಥರಲ್ಲ, ನಾವೆಲ್ಲರೂ ಅವ್ರ ಮಕ್ಕಳು. ಎಲ್ರಿಗೂ ಒಳ್ಳೇದಾಗತ್ತೆ. ಇನ್ನೇನು ಉಳ್ದಿಲ್ಲ ಫಾದರ್ ಒಳ್ಳೇದಾಗೋಕೆ. ಕಷ್ಟಗಳು ಎಲ್ರ ಜೀವನದಲ್ಲೂ ಸರ್ವೇ ಸಾಮಾನ್ಯ. ಪ್ರಭುಗಳ ಮೇಲೆ ಭಾರ ಹಾಕಿ ಮುನ್ನುಗ್ಗು, ಎಲ್ಲ ಒಳ್ಳೇದಾಗತ್ತಮ್ಮ. ನಾನು ಪ್ರೀತಿಸ್ತವನು ನನಗ್ ಮೋಸ ಮಾಡಿದ್ದಾನೆ ಅಂತ ನನಗೆ ಗೊತ್ತಾಗಿದೆ. ಅವನನ್ನ ಪ್ರೀತಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವನು ಈ ಥರ ಅಂತ ಗೊತ್ತಿರ್ಲಿಲ್ಲ. ಒಂದ್ಸಲ ನೋಡಿದ್ದರ ನಿಜ ಆಗಲ್ಲ. ಯಾವುದನ್ನು ನಂಬೇಡ. ನಮ್ ಕಣ್ಣೆ ನಮಗೆ ಮೋಸ ಮಾಡುತ್ತೆ. ಕಣ್ಣಿಂದ ಅಲ್ಲ, ಮನಸ್ಸಿನಿಂದ ನೋಡು, ಆಗ ಎಲ್ಲ ಅರ್ಥ ಆಗತ್ತೆ. ಯೋಚನೆ ಮಾಡು. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ಥ್ಯಾಂಕ್ ಯು ಫಾದರ್. ಅಲ್ಲಲ್ಲ ಚಲೋ ತಂಗ ಮಲ್ಕೊಂಡ್ಬಿಟ್ಟಾರಲ್ಲಪ್ಪ. ಅಪ್ಪ ರಾಜಾದಿ ರಾಜ ಹೇಳ್ರು ಮ್ಯಾಲಿ. ಏನಪ್ಪ ನನ್ನ ರೂಮ್ ಹಿಂಗೆ ಮಾಡ್ಬಿಟ್ಟಾರ. ಇಲ್ಲ ಕಾಲ್ಗೆ ಹಾಕೊಳ್ಳೋ ಚಪ್ಪಲಿ ತಂದು ಇಲ್ಲಿಟ್ಟಾರ್ಲು. ಇವ್ರಿಗೆ ರೂಮ್ ಕೊಟ್ರನ ಅಷ್ಟ ಇಬ್ರಿಗೂ. ಏ ಹೇಳಪ್ಪ, ಹೇಳು ರಾಜ, ಹೇಳ. ಏನು ಕಸಿನ ತೆಗಿಯೋ ಟೈಮ್ ಆತ್ಪ. ದುಡ್ಡಿಲ್ಲಿಂದ ತಂದಿಯೋ? ಅಯ್ಯೋ ರೊಕ್ಕನ ದುಡ್ಡು ಎಲ್ಲಿಂದನ ತಂದೇನಿ. ಅದ್ರ ಚಿಂತೆ ನೀ ಯಾಕೆ ಮಾಡ್ತಿ? 50,000 ರೂಪಾಯಿ ತಂದೇನಿ. 20 ರೂಪಾಯಿ ಇಂಟ್ರೆಸ್ಟ್. ಬೇಡ ಬೇಡ ಅಂದವನು ಈಗ ಯಾಕೆ ಎನ್ಕರೇಜ್ ಮಾಡ್ತಿದ್ದಾನೆ? ನೀ ಅದೇನೋ ಹೇಳ್ದಿಲ್ಲಪ್ಪ ಬಗ್ಗಿ ಥೂ ಛೇ ಸಾರಿ, ಅದೇನ ಮುಳುಗಿ ಎದ್ದವ್ರಿಗಂತ. ಬಿಡ್ರಿ, ಅದ್ರ ಚಿಂತೆ ಅಲ್ಲ ನಿಮ್ಗೆ ಯಾಕೆ. ಬೇಗ ರೆಡಿ ಆಗ್ರಿ. ಅಲ್ಲ ಪೌಡರ್ ಭಾಳ ಹಚ್ಕೊಂಡ್ಬಿಟ್ಟಿಯಲ್ಲೋ. ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಎಲ್ಲ ನಿಮ್ ಸವಾಸಪ್ಪ. ಹೇಳೋದ ಮೇಲೆ ಹಣ ಬೀಳ್ಲಿ, ನನ್ನ ತಲಿ ಉರುಳೋಗ್ಲಿ. ನೆಕ್ಸ್ಟ್ ನಿಮ್ಗೆ ಏನಾರ ರೊಕ್ಕ ಬೇಕಾದ್ರ ನಂದೆರಡು ಕಿಡ್ನಿ 2 ಕಣ್ಣು ಅದಾವು. ಲೋ, ನಿನ್ ಜೀವನನ ಕ್ಯಾಂಡಲ್ ತರ ಕರಗಿಸ್ಕೊಂತ ನಮಗ್ ಬೆಳಕ್ ನೀಡ್ತಾ ಇದ್ಯಾ. ನೀನ್ ಮನುಷ್ಯನೇ ಅಲ್ಲ. ಮತ್ತಿನ್ನೇನು ಹೇಳಕ್ಕಾಗಲ್ಲ. ಈ ನಿನ್ ಧೈರ್ಯನ ಶೈಲು ನೋಡ್ಬೇಕಿತ್ತು. I love you, Rambo.
ಅಲ್ಲಿ ಅವನು ಕಟ್ ಮಾಡ್ತಾನೆ ಹೈಕ್ಲೆ ಹೇ ಹಾಯ್ ಮತ್ತೆ ಬಂದ್ರಾ? ಏ ಟುಡೇ ಇಸ್ ಅವರ್ ಡೇ. ಲೆಟ್ಸ್ ಸಿ. ಕಸಿನೊಳಗೆ ನಂದ ರೊಕ್ಕ ಏ ಯಾಕು ನಮ್ ಕಡೆಯವ್ರಲ್ಲ ಅದಾರು ಅಪ್ಪ. ಸಾರಿ ಸರ್. ಏ ನಂದ ರೊಕ್ಕ ತಗೊಂಬಂದು ಆಡಾಕತ್ತಾರ ಅವ್ರೆ. ಅವ್ರು ಹೇಳಿದ್ರೆ ಬರ್ತೀನಿ. ಅಲ್ಲ ಅದಾರ ನೋಡು. ಏ ಸೀನಿಯಾ ನಾನ್ಲಿ ಬೋಳ ಬಿಡಾಕತ್ತಿಲ್ಲ ನೋಡ. ಅಲ್ಲ ನೋಡ. ಏನಪ್ಪ ರೊಕ್ಕ ತಗೊಂಡು ಹಂಗ ಬಂದ್ಬಿಡುದ? ನನಗೂ ಹೇಳುದಿಲ್ಲ. ಏನ್ರಲ್ಲಿ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ ಯಾಕೋ? ಅಲ್ಪ ರೊಕ್ಕ ತಗೊಂಡ ನನ್ನ ಬಿಟ್ಟು ಬಂದ್ಬಿಡುದು. ನಮ್ಗೆ ದುಡ್ಡು ಮುಖ್ಯ. ಈಗ ಚಲೋ ಮಾತಾಡ್ದಿ ನೋಡು. ಅಲ್ಲ ರೂಬಿ ಇಲ್ಲೇ ಅದೇನ್ವಾ? ನಮ್ಗೆ ಸ್ವಲ್ಪ ಎನ್ಕರೇಜ್ ಮಾಡ. ಓಕೆ ಶ್ಯೂರ್. ಹೇ 1 ಮಿನಿಟ್, ನೀನ್ ಆಡ್ಬೇಡ, ನಿನ್ ಫ್ರೆಂಡ್ ಆಡಕ್ ಹೇಳು. ಏಯ್ ತಗೊಳ್ಳೋ. ಏಯ್ ನಂಗೆ ಬರಲ್ಲ, ನೀನೇ ಆಡೋ. ಆ ರೂಬಿನ ಅಬ್ಸರ್ವ್ ಮಾಡ್ತಿರೋ. ಈ ಕಾಯಿನ್ಸ್ ತಗೊಂಡು ರೊಕ್ಕ ಅಯ್ಯೋ ರೊಕ್ಕ ಓಟ್ಲೆ ರೊಕ್ಕ ಓದ್ತೇನ ಏಯ್ ದುಡ್ಡು ಕೊಡ್ತಾರೆ ಬಾ. ರೊಕ್ಕ ಕೊಡ್ತಾರೆ ಬರ್ತೇನೆ. ಏನಿಲ್ಲ ನಾವು ಬರ್ತೀವಿ. ಹೇ ನಿಂತ್ಕೊಳ್ಳಿ, ನೀವ್ ಅಲ್ಲಿಗೆ ಹೋಗ್ಬೇಡಿ. ಈ ಕ್ಯಾಶ್ ತಗೊಂಡು ಹೊರಟೋಗಿ. ನಾನು ಹೇಳ್ತಿದ್ದೇನಲ್ಲ, ನಮ್ಮ ಹುಡುಗ ಮುಂದೆ ಹೋಗ್ತಿದ್ದಾನೆ. ಇವನೆಲ್ಲೋದ್ನಾ? ಏನಾಗಿದೆ ಅವನ್ಗೆ? ಹೌದು, ದುಡ್ಡು ತಗೊಂಬಂದ್ಯಾ? ಆ ಡಾನ್ ಜೊತೆಲಿ ಹೋಗಿದ್ದಲ್ಲ. ಏನಾಯ್ತು? ಕುಚ್ಚಿ ಹಿಡಿದಿದ್ಯಾ? ಲೇ ಮಕ್ಕಳ ಮಂಚರೇನ್ರಲ್ಲೇ ನೀವು ನನ್ನ ಚಲೋ ತಂಗ ATM ಯೂಸ್ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಟ್ರಲ್ಲ. ಈಗ ಏನಾಯ್ತು? ಏನಾಯ್ತಾ ಲೇ? ಹೋತಲೇ ಎಲ್ಲ ಓತಲೇ ಓತ್ ಗೊತ್ತಾಗ್ತಿಲ್ಲ. ನಿಮಗೆಲ್ಲ ಗೊತ್ತಾಗ್ಬೇಕಲ್ಲಿ. ಒಳ್ಳೆ ಸಾಂಪ್ರದಾಯಿಕ ಕುಟುಂಬ ಒಳಗೆ ಹುಟ್ಟಿದ ಒಂದು ಗಂಡ ಮಗಲೇ ನಾನು. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಹೇಳಕತ್ತೇನ್ಲಿ. ನಿನ್ನೆ ರಾತ್ರಿ ನೀವು ನನ್ನ ಹಿಂದೆ ಬಿಟ್ಟು ನೀವು ಮುಂದೆ ಹೋದ್ರ ನಾವೇನ್ ಹಿಂದೆ ಬಿಟ್ಟಿಲ್ಲ. ನೀನೇ ಆ ಡಾನ್ ಮನುಷ್ಯ ಕರ್ದ ಅಂತ ಓಡ್ ಹೋದ. ನಾನಲ್ಲೂ ಆ ಡಾನ ನನ್ನ ಮುಂದೆ ಕರ್ಕೊಂಡು ಹೋದ. ಡಿಸ್ಕಷನ್ ಆಮೇಲೆ
ನಾನು ತಡೆಯೋದಕ್ಕೆ ಪ್ರಯತ್ನ ಪಟ್ಟೆ, ಅಷ್ಟ್ರಲ್ಲಿ ನೀನು ಹೋಗ್ಬಿಟ್ಟೆ. ಏನ್ ನಡೀತು ಅಂತ ಹೇಳೋ. ನೀವು ನಂತರ ಗಂಡಸ್ರಂತ ನಿಮ್ ಕಡೆ ಹೇಳಾಕತ್ತೀನಿ. ಆ ಡಾನ್ ನನ್ನ ಅಲ್ಲಿ ಕರ್ಕೊಂಡು ಹೋದ್ನ. ಎಲ್ಲೋದ್ರಪ್ಪ ಇವ್ರೆ? ಹೆದರು ಬೇಡ, ಬರ್ತಾರೆ. ಮೊದಲು ನೀನು, ಆಮೇಲೆ ಅವರು. ಹ್ಞೂ ರೀ ಸರ್. ಸರ್ ಇಷ್ಟು ದೊಡ್ಡ ಡಾನ್, ನೀವು ಚಲೋ ಮಾತಾಡ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ರಿ. ಸರ್ ನೀವು ರೊಕ್ಕ ಕೊಟ್ರೆ ನಾ ಹೋಗ್ಬಿಡ್ತೀನಿ. ನೋ ಪ್ರಾಬ್ಲಮ್, ಕೊಡ್ತೀನಿ. ಸರ್ ನಿಮ್ಮವ್ರಗ ಕಸ್ಟಮರ್ ಹತ್ರ ಹೆಂಗ ಬಿಹೇವ್ ಮಾಡ್ಬೇಕನ್ನೋದ ಗೊತ್ತಿಲ್ಲಲ್ರಿ. ಸರ್ ಸ್ವಲ್ಪ ರೊಕ್ಕದ ಡಿಸ್ಕಷನ್ ಮಾಡ್ಬೇಕಾಗಿತ್ತ. ಡಿಸ್ಕಷನ್ ಡಿಲೇ ಮಾಡೋದು ಅಂದ್ರೆ ನನಗೂ ಇಷ್ಟ ಇಲ್ಲ, ಯಾಕಂದ್ರೆ ಅದು ನನಗೆ ತುಂಬಾ ಇಷ್ಟ. ಆತ್ರಿ ಸರ್, ಕೂತ್ಕೋ. ಹ್ಞೂ ರೀ, ಥ್ಯಾಂಕ್ಸ್. ಪ್ಲೀಸ್ ವೇಟ್, ಐ ವಿಲ್ ಬಿ ಬ್ಯಾಕ್. ಏಯ್ ಹಿಂಗ್ ಮಾಡಕತ್ತಾನ ಇವನು. ಯವ್ವ ಇವನು ಹಂಗ. ಅವನು ನನಗೆ ಬೇಕು. ಗೆಟ್ ಹಿಮ್. ಪ್ಲೀಸ್ ಓಪ, ನನ್ನ ಕಡೆ ಬರ್ಬ್ಯಾಡು. ಹೆದರ್ಬೇಡ, ನಾನು ಆಟ ಇಪ್ಪೆ. ಫಸ್ಟ್ ಟೈಮ್ ಅಲ್ವಾ ನಿಂಗೆ, ಅದಕ್ಕೆ. ಕೈ ಮುಗಿತೀನಿ, ನಿನ್ನ ಕಾಲು ಮುಗಿತೀನಿ, ನಾನು ಬಿಟ್ಟು ಬಿಡು. ಅದಕ್ಕೆ ನನಗೆ ಸಿಟ್ಟು ಬರೋದು. ನಿನ್ನ ಹೂವಿನ ತರ ನೋಡ್ಕೊತೀನಿ. ನೀನು ಡಾರ್ಲಿಂಗು. ಡಿಸ್ಕಷನ್ ಅಂದ್ರೆ ಇದೇನಲ್ಲಿ. ಅಯ್ಯೋ, ಅಷ್ಟೇನ ಆಗಿದ್ದು? ಅಷ್ಟೇ ಅಲ್ಲೂ ಆಗಿರೋದು, ನಂದು ರೇಪ್ ಆಗಿರೋದು. ಅಯ್ಯೋ, ಗೋವಾದಲ್ಲಿ ಇದೆಲ್ಲ ಕಾಮನ್ ಕಣೋ. ಟೆನ್ಷನ್ ಮಾಡ್ಕೊತೀಯ? ನಿಂತ್ಕೊಳ್ಳೋದ್ರೆ ಇವತ್ತು ಡೇಟ್ ಎಷ್ಟು? 15. ಅಂದ್ರ ನಾನ್ ರೇಪ್ ಆಗಿದ್ದಕ್ಕೆ ಇಡೀ ಇಂಡಿಯಾಗ ಗೌರ್ಮೆಂಟ್ ಆಲ್ರೆಡಿ ಸ್ಯಾಂಕ್ಷನ್ ಮಾಡಾಕತಿ. ಆ ಡಾನ್ಗೊಂದು ಗತಿ ಕಾಣಿಸ್ಬೇಕು. ಏನ್ ಹೇಳ್ತಿದ್ಯಾ? ಇವನ್ನ ರೇಪ್ ಮಾಡ್ದವನ್ಗೆ ನಾನ್ ಸುಮ್ನೆ ಬಿಡಲ್ಲ. ಅಂದ್ರ ಅವ್ನ್ ನನಗ್ ರೇಪ್ ಮಾಡ್ಯಾನ ಅಂತ ಹೇಳಿ ನೀ ಹೋಗಿ ಅವನಿಗೆ ರೇಪ್ ಮಾಡ್ತಿ? ಏಯ್, ನನ್ ಟಾರ್ಗೆಟ್ ಅದಲ್ವೋ. ಹಂಗ ಈ ಸಿನಿಮಾದಾಗೆಲ್ಲ ತೋರಿಸ್ತಾರಲ್ಲ, ಈ ಗ್ಯಾಂಗ್ನವ್ರು ಹೊಡೆದಿದ್ದಕ್ಕೆ ಆ ಗ್ಯಾಂಗ್ನವ್ರು ಹೋಗಿ ಸೇಡ್ ತೀರ್ಸ್ಕೊಳಂಗ, ಹಂಗ ಅವ್ನು ನನಗೆ ರೇಪ್ ಮಾಡಿದಕ್ಕೆ ನೀ ಹೋಗಿ ಅವ್ನಿಗೆ ರೇಪ್ ಮಾಡ್ತಿ ಅನ್ಕೊಂಡೆ. ಅಯ್ಯೋ, ಏಯ್ ಹಂಗೇನಿಲ್ಲ, ಬಾಯ್ ಮುಚ್ಕೊಂಡ್ ಬಾ. ಬಿಡಪ್ಪ.
ಏಯ್ ನಾನೊಂದು ಕೆಲಸ ಹೇಳ್ತೀನಿ, ಅದನ್ನ ಮಾಡು. ನೀನು ಅವಳ ಜೊತೆ ಹೋಗು. ಎಲ್ಲಿಗೆ? ರೂಬಿ ಅಂತ ಅವಳ ಜೊತೆ ಹೋಗು, ಅವಳು ದುಡ್ಡು ಕೊಡ್ತಾಳೆ. ಅದನ್ನ ತಗೊಂಡ್ ಬಾ, ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಓಕೆ, ಬರ್ತೇನೆ, ಹಿಡ್ಕೊ. ಯಾ ಚಲ್, ಲೆಟ್ಸ್ ಗೋ. ಬಾಸ್, ಅವನ್ನ ಫಾಲೋ ಮಾಡು. ನೀವು ಕೂತಿರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಓಕೆ? ಮನೆ ಸೂಪರ್. Cheers. Cheers. ಚೆನ್ನಾಗಿ ಕಾಣಿಸ್ತಿದ್ದೀನಾ? ನನ್ನ ಯಾಕೆ ಕೇಳ್ತಿದ್ಯಾ? ಇಂಥ ಸೌಂದರ್ಯನ ಯಾವತ್ತಾದ್ರೂ ನೋಡಿದ್ಯಾ? ವಾಟ್ ಡು ಯು ಮೀನ್? ಹೇ, ಐ ಮೀನ್ ಐ ಲವ್ ಯು. ನೀನು ನನ್ನ ಹೃದಯ ಕದ್ದ ಕಳ್ಳ. ಅದಕ್ಕೆ ಈ ರೂಬಿ ನಿನಗೆ. ಏಯ್, ಏನ್ ಮಾಡ್ತಿದ್ಯಾ? ಹೇ, ಐ ಲವ್ ಮೀ ಟು. 1 minute, please. Oh, shit. Shit. ಫೋನ್ ಎತ್ತಲ್ಲ, ಏನ್ ಮಾಡ್ತಿದ್ದ ನೀವನು? ದುಡ್ಡು ಕೊಡ್ತಾಳೆ ಅಂತ ಬಂದ್ರೆ ಇವಳು ನೋಡಿದ್ರೆ ಹಿಂಗ್ ಮಾಡ್ತಿದ್ದಾಳೆ. ಛೇ. ಓ ಶಿಟ್. ನೀನ್ ನನಗೋಸ್ಕರ ಬರ್ತೀಯ ಅಂತ ಗೊತ್ತಿತ್ತು ಪ್ರಿಯಾ. ಥ್ಯಾಂಕ್ ಯು ಪ್ರಿಯಾ. ಇವತ್ ನೀನ್ ನನ್ನನ್ನಲ್ಲ, ನಮ್ ಲವ್ನ ಉಳಿಸಿದ್ಯಾ. ಪ್ರೀತಿ ಅಂದ್ರೆ ಏನು ಅನ್ಕೊಂಡಿದ್ಯಾ? ಆಟ ಆಡ್ತಾ ಇದ್ಯಾ? ಹಾಗಲ್ಲ ಪ್ರಿಯಾ. ಪ್ರೀತಿ ಅಂದ್ರೆ ನಂಬಿಕೆ. ನಾನು ನಿನ್ನ ಎಷ್ಟು ನಂಬಿದ್ದೆ, ಅದನ್ನ ನೀನ್ ಇವತ್ತು ಕಳ್ಕೊಂಡಿದ್ಯಾ? ಪ್ರಿಯಾ, ಆ ಸೀನು ನನ್ನ ಲೈಫಲ್ಲಿ ಬಂದಾಗ್ಲಿಂದ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನೀನ್ ಟೆನ್ಷನ್ ತಗೋಬೇಡ, ಐ ವಿಲ್ ಹ್ಯಾಂಡಲ್ ಇಟ್. ಈಗೇನಾಯ್ತು? ಏನಾಯ್ತಂದ್ರೆ, ಓ ಮೈ ಗಾಡ್, ಯಾಕೋ ನಿಮಗ್ ಸುಮ್ಮನೆ ಇರಕ್ಕಾಗಲ್ವಾ? ಯಾಕೋ ಹೀಗೆಲ್ಲ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ನಿಮ್ ಲವರ್ಸ್ಗೆಲ್ಲ ತೊಂದರೆ ಕೊಡ್ತೀರಾ? ಹಾಗಲ್ಲ ಪ್ರಿಯಾ. ಸಾಕು, ಏನು ಹೇಳ್ಬೇಡ. ಸೀನು ಎಲ್ಲಿ? ಆ ಫೈಲ್ ಕೊಡು. ಗುಡ್ ಮಾರ್ನಿಂಗ್ ಸರ್. ಸರ್, ಮರ್ಡರ್ ಆಗಿರೋ ಹುಡುಗಿ ಹೆಸರು ರೂಬಿ ಅಂತ. ಓಕೆ. ಇವಳು ಅಂಡರ್ವರ್ಲ್ಡ್ ಡಾನ್ ಜೇಮ್ಸ್ ಲುಕಾಸ ಅಸಿಸ್ಟೆಂಟ್. ಓಕೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾಳೆ ಬರುತ್ತೆ ಸರ್. ಇವಳನ್ನ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಶೂಟ್ ಮಾಡಿದ್ದಾರೆ ಸರ್. ಹೌದಾ ಸರ್? ಅವತ್ತು ರೂಬಿ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಇದ್ಲು. ಹಿ ವಾಸ್ ಎನ್ ಅನ್ನೋನ್ ಗೈ. ಆಫ್ ಕೋರ್ಸ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ
ದಿಸ್ ಈಸ್ ನಾಟ್ ಜಸ್ಟ್ ಎ ಮರ್ಡರ್ ಕೇಸ್ ಸರ್. ದೇರ್ ಇಸ್ ಎ ಬಿಗ್ ಡೀಲ್ ಬಿಹೈಂಡ್ ದಟ್. ವಿ ಹ್ಯಾವ್ ಟು ಟ್ರೇಸ್ ದಟ್ ಸರ್. ಡೋಂಟ್ ವರಿ ಸರ್, ಈ ಹುಲಿ ನಿಮ್ ಜೊತೆ ಇರ್ತಾನೆ ಸರ್. ಗುಡ್ ಹುಲಿ, ನಿನ್ಗೇನಾದ್ರೂ ಅಡಿಷನಲ್ ಫೋರ್ಸ್ ಬೇಕು ಅಂದ್ರೆ ತಗೋ. ಸರ್, ಫೋರ್ಸ್ ಗಿರ್ಸ್ ಯಾವುದು ನನಗೆ ಬೇಡ ಸರ್. ನಾನೇ ಇಲ್ವಾ ದೊಡ್ಡ ಫೋರ್ಸು? ಹೌದು, ಏರ್ ಫೋರ್ಸೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ. ಹಾಯ್ ಸೀನು. ಹಾಯ್ ಡಾ. ಹಾಯ್. ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ ಕಣ್ರೆ. ಪರವಾಗಿಲ್ಲ, ಹೇಳೋ. ಏನು ಇಲ್ಲ ಕಣ್ರೆ. ಹೇಳೋ ಅದೇನು ಅಂತ. ಯಾಕ್ರ ಅಷ್ಟೊಂದು ಸೀರಿಯಸ್ಸು? ಏನಾಯ್ತು? ನೀ ಏನ್ ಮಾಡಿ ನಿನಗ ಗೊತ್ತಿಲ್ಲ? ಇನ್ನು ಎಷ್ಟು ದಿನ ನಾಟಕ ಮಾಡ್ತೀಯಾ? ಹಾಗಲ್ಲ ಕಣ. ಏನ್ ಮಾಡ್ತಿದ್ಯಾ? ರೂಬಿ ಯಾರು? ಅವಳಿಗೆ ನಿಂಗೆ ಏನ್ ಸಂಬಂಧ? ಅವಳು ಸಾಯ ಕಾರಣ ನಿನ್ನೆ ತಾನೆ. ರೂಬಿ ಸತ್ತೋದ್ಲಾ? ಹೌದು, ಅವಳು ಸತ್ತೋದ್ಲು. ಹೇಳ, ರೂಬಿ ಯಾರ? ಹೇಳು ಸೀನು. ಬೆಂಗಳೂರಿಂದ ತಂದ ದುಡ್ಡಲ್ಲಿ ಗೋವಾ ಪೂರ್ತಿ ತಿರುಗಾಡ್ದೆ. ಎಲ್ಲಂದ್ರಲ್ಲಿ ಮಜಾ ಮಾಡಿದೆ. ಚೆನ್ನಾಗಿ ಎಣ್ಣೆ ಹೊಡೆದೆ. ಹುಡುಗಿರ ಜೊತೆ ತಿರುಗಾಡ್ದೆ. ಅಷ್ಟೇ ಅಲ್ಲದೆ ಕ್ಯಾಸಿನೋಗೆ ಸಹ ಹೋಗಕ್ಕೆ ಶುರು ಮಾಡಿದೆ. ಅಲ್ಲಿ ನನಗೆ ರೂಬಿ ಅನ್ನೋ ಹುಡುಗಿ ಪರಿಚಯ ಆದ್ಲು. ಅವಳು ನನಗೊಂದು ಡೀಲ್ ಕೊಟ್ಲು. ಆ ಡೀಲ್ನಿಂದ ನಿಮಗೆ ದುಡ್ಡು ಬರುತ್ತೆ, ಅದರಿಂದ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿದ್ಲು. ಆ ದಿನದಿಂದ ರೂಬಿನ ಮೀಟ್ ಮಾಡಬೇಕು ಅಂದರೆ ಕ್ಯಾಸಿನೋಗೆ ಹೋಗಲೇಬೇಕಾಗಿತ್ತು. ಬೇರೆ ದಾರಿ ಇರಲಿಲ್ಲ. ಡೀಲ್ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇರೋ ಸಮಯದಲ್ಲಿ ವೇಣು ಬಂದು ನನ್ನ ಹಿಡ್ಕೊಂಡ. ಕ್ಯಾಸಿನೋಲ್ಲ ಆಡಿದ್ರೆ ಮಾತ್ರ ಅಲ್ಲಿರೋದಕ್ಕೆ ಸಾಧ್ಯ. ಅದಕ್ಕೆ ರಾಂಬೋನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡಿಸ್ಕೊಳ್ತಾ ಇದ್ದೆ. ಆಮೇಲೆ ನನ್ಗೆ ರೂಬಿ ಹೇಳಿದ್ಲು ವೇಣುನ ಇಷ್ಟಪಡ್ತಾ ಇದ್ದೀನಿ ಅಂತ. ಅಂದರೆ ಪ್ರಿಯಾ, ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಸರಿ, ಇವಾಗೇನು? ಅದೇ ಅರ್ಥ ಆಗ್ತಾ ಇಲ್ಲ. ಅಲ್ಲೂ ಮಾಡೋ ಕೆಲಸ ಮಾಡಿ ನನಗೆ ಗೊತ್ತಿಲ್ಲ ಅಂದ್ರೆ ಅರ್ಥ ಏನು? ಹಿಂಗ ಮೋಸ ಮಾಡ್ಕೊಂಡು ಎಷ್ಟು ದಿವಸ ಇರ್ತಿ? ನೀನ್ ಇಷ್ಟು ನಂಬಿದ್ದೆ, ನನಗೆ ಮೋಸ ಮಾಡಕ್ ನಿಂಗೆ ಹೆಂಗೋ ಮನ್ಸ್ ಬಂತು? ಹಂಗಲ್ಲ ಶೈಲು, ಅದು ಮಾತಾಡ್ಬೇಡ, ಸಾಯ್ಸಾಕ್ಬಿಡ್ತೀನಿ. ನೋಡು ಸೀನು, ಕಷ್ಟ ಬೀಳ್ದೆ ಏನು ಬರಲ್ಲ. ಒಂದ್ ವೇಳೆ ಬಂದ್ರೆ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಇದಕ್ಕೆಲ್ಲ ನೀನೇ ಕಾರಣ. ನನ್ನ ಕ್ಷಮಿಸು. ಇದಿಷ್ಟು ದೂರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟ ದಿನ ನೀನ್ ಮಾಡೋದ್ ಗೊತ್ತಿದ್ರು ನಾನ್ ಸುಮ್ನೆ ಇದ್ದೆ. ಅದು ಜಸ್ಟ್ ನಿನ್ ಮೇಲಿರೋ ಪ್ರೀತಿಗೆ. ನೀನ್ ಮಾಡಿದ್ ಕರೆಕ್ಟ್ ಅಲ್ಲ ಸೀನು. ಐ ಹೇಟ್ ಯು, ಬಟ್ ಐ ಲವ್ ಯು. ಐ ಆಮ್ ರಿಯಲಿ ಸಾರಿ ಪ್ರಿಯಾ. ಮತ್ತೆ ನಿನ್ನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕಲ್ಲ. ಸಾರಿ ಅಂತ ನಾನ್ ನಿನಗೆ ಕೇಳ್ಬೇಕು. ನೀನ್ ಎಷ್ಟೇ ಹೇಳಿದ್ರು ನಾನು ನಿನ್ನ ಅರ್ಥ ಮಾಡ್ಕೊಂಡಿಲ್ಲ. ಸಾರಿ ಫ್ರೆಂಡ್ಸ್, ಇನ್ ಮುಂದೆ ನಾನು ಈ ರೀತಿ ತಪ್ಪು ಮಾಡಲ್ಲ. ಏನ್ ನೋಡಕತ್ತೀರಿ? ರಂಬೆ ಉರ್ಸಿ ಮೇನ್ಕೆ ಸಾರಿ ಕೇಳ್ರಿ. ಸಾರಿ ರಂಬಾ. ಸಾರಿ ನಿಕ್ಕಿ. ಅಯ್ಯೋ
ಶೈಲು ಯಾಕೆ ಹಿಂಗೆ ಓಡಾಡಕ್ತಾನೆ? ಏನಾಯ್ತು ಸೀನಿಯಾ ಮತ್ತೆ ಸ್ಕೆಚ್ ಪಾ. ರೂಬಿ ಬ್ರೀಫ್ ಕೇಸ್ನ ಕೊಟ್ಲು. ಇದ್ರಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ. ನೀನೇನ್ ದೊಡ್ಡ ಮೆಜಿಷನ್ ಬಾಕ್ಸ್ ಓಪನ್ ಮಾಡಿದ್ರೆ ಗೊತ್ತಾಗ್ಬಿಡ್ತೈತೇನೆ. ಕೊಡಿಲಿ. ಅಯ್ಯ ಹೆಂಗಪ್ಪ ಇದು? ಕುಲ್ಜಾ ಸಿಮ್ ಸಿಮ್. ಏನು? ಓ ಹಾ, ಏನಿದು? ಗೊತ್ತಿಲ್ವಾ? ಒಂದು ಕೆಲಸನು ಕರೆಕ್ಟ್ ಟೈಮಿಗೆ ನೀವು ಮಾಡಕ್ಕಾಗಿಲ್ಲ. ನನಗದು ಬೇಕು, ಬೇಕೇ ಬೇಕು. ಬಾಸ್ ಅವರೆಲ್ಲಿ ಹೋಗಿರಲ್ಲ, ಇಲ್ಲೇ ಇರ್ಬೋದು. ಹೌದಯ್ಯ, ಅವ್ರು ಇಲ್ಲೇ ಇದ್ದಾರೆ. ಆದ್ರೆ ಪ್ರೂಫ್ ಇಲ್ಲದೆ ಅವ್ರನ್ನ ಹಿಡಿಯೋದು ಇಂಪಾಸಿಬಲ್. ಹಾ, ಅವರು ತುಂಬಾ ಡೇಂಜರಸ್ ಪೀಪಲ್. ಕೇರ್ಫುಲ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಹಾ, ಇಲ್ಲ ಅಂದ್ರೆ ಅಷ್ಟೇ. ಹೇ, ಹಾಗೇನಾಗಲ್ಲ. ಹಂಗಾಗೋದಿಲ್ಲ ಅಂತ ಏನ್ ಗ್ಯಾರಂಟಿಪ್ಪ? ಬಾಕ್ಸು ಅವ್ರ ಹತ್ರನೇ ಇದೆ. ಮಿಸ್ ಆಗಬಾರ್ದು, ಅವ್ರನ್ನ ಬಿಡಬಾರ್ದು. ಮಿಸ್ ಆಗ್ಲೇಬಾರ್ದು. ಫಾರ್ಮುಲಾ ನಮ್ಮ ಕೈಗೆ ಸಿಗಲೇಬೇಕು. ಹೇಗಾದ್ರೂ ಮಾಡಿ ಅವ್ರನ್ನ ಟ್ರೇಸ್ ಮಾಡಲೇಬೇಕು. ಆ ಡಾನ್ಗಿರೋ ನೆಟ್ವರ್ಕ್ ಇಂದ ಈಸಿಯಾಗಿ ನಮ್ಮನ್ನ ಟ್ರೇಸ್ ಮಾಡಬಹುದು. ಅದು ನಿಜಾನೇ. ಅಂದ್ರೆ ಏನ್ ಮಾಡೋದೀಗ? ಏನಾಯ್ತು ಬಾಸ್? ಡೈರೆಕ್ಟ್ ಆಗಿ ಡೀಲ್ ಅವ್ರ ಹತ್ರನೇ ಮಾಡಿದ್ರಾಯ್ತು. ಹಾಗಂತೀಯಾ? ಏನೋ ಒಂದು ಮಾತಾಡಿ ಅವನ ಹತ್ರ ಡೀಲ್ ಮಾಡಬೇಕು. ಅವನಿಗೊಂದು ಕಾಲ್ ಮಾಡು. ಮತ್ ನಂಬರ್? ನನ್ನ ಹತ್ರ ನಂಬರ್ ಇದೆ ಬಾಸ್. ಹಲೋ, ಹೂಸ್ ದಿಸ್? ಬಾಯ್, ಪ್ಲೇ ಬಾಯ್. ಇಲ್ಲ, ಸುಮ್ಕಿರ್ನಿ. ಡಾನ್ ಕಣೋ. ಡಾನ್? ಡಾನ್? ಯಾರು ಮಾತಾಡ್ಬೇಡ್ರಿ. ಏನ್ ಬೇಕಪ್ಪ ನಿನಗೆ? ಅದನ್ನ ನಾನ್ ಕೇಳ್ಬೇಕು. ಏನ್ ಕೊಡ್ತಿ? ಏನ್ ಬೇಕೋ, ಎಷ್ಟು ಬೇಕೋ? 10 ಲಕ್ಷ. 10 ಲಕ್ಷ ಹೇಳು. 10. ನೀನ್ ಕೇಳಿದ 10 ಕೋಟಿನ ನಾನು ಕೊಡ್ತೀನಿ. 10 ಕೋಟಿ? ಓಕೆ, ನಾಳೆ ಶಿಪ್ ಯಾರ್ಡ್ ಅಲ್ಲಿ ಮೀಟ್ ಆಗೋಣ. ಅಯ್ಯವ್ವ, 10 ಕೋಟಿ ರೂಪಾಯಿ ಕೊಡಾಕ್ ರೆಡಿ ಆಗ್ಯಾನಂದ್ರ ಇದು ಸಾಮಾನ್ಯವಾದ ಡೀಲ್ ಅಲ್ಲಪ್ಪ. ಹೌದು. ಮತ್ತೆ ಡೀಲ್ಗೆ ಯಾರು ಹೋಗೋದು? ಯಾರು ಹೋಗೋದೇನೋ? ನೀನು, ರಾಂಬೋ. ಯವ್ವ, ನಾನು ಹೋಗುದಿಲ್ಲ ಯಪ್ಪ. ಮತ್ತ ನಾನು ಗುರ್ತು ಹಿಡ್ದ ಡಿಸ್ಕಷನ್ ಅಂತಾನೆ. ಯವ್ವ, ನಾ ಹೋಗುದಿಲ್ಲಪ್ಪ. ಡಿಸ್ಕಷನ್ ನೀನು ಎಲ್ಲ ಬಿಡ. ಲೋ, ಏನು ಫೀಲ್ ಆಗ್ಬೇಡ. ನಾಳೆ ಡೀಲ್ಗೆ ಇಬ್ರು ಹುಡುಗಿರು ಹೋಗ್ತಾರೆ. Baby, come on. ನಡಿ ನಡಿ. ನಾ ಬರೀದಿಲ್ಪ, ನೀನೇ ಹೋಗ. ಯಾಕೆ? ಅವ್ನು ನನ್ನ ಮತ್ತೆ ನೋಡಿದ್ರೆ ಡಿಸ್ಕಷನ್ ಅಂತಾನ. ಪರವಾಗಿಲ್ಲ, ಬಾ. ನಾವು ಹುಡುಗಿರ್ ಕೆಟ್ಟಪಲ್ಲಿದ್ದೀವಿ. ಅವ್ನ ನಮ್ಮ ಹತ್ರ ಬರಲ್ಲ. ಡೋಂಟ್ ವರಿ. ಬಾ ಬಾ. ನಡಿ.
Baby, come on. ಎಲ್ಲವ ಎಲ್ಲವ ನೀನ ಕಾಪಾಡ. ಸಾರಿ ಲೇಡೀಸ್. ಏನೇನು ಮುಟ್ತಾರಪ್ಪ ಇವರೆಲ್ಲ. ಥೂ. VIP ತುಂಬ ಲೂಸು, ಜಾಕಿ ಓಕೆ ಬಾಸ್. ಇವರೇ ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂದರೆ ಇವರಣ್ಣ ತಮ್ಮ ಇನ್ನೆಷ್ಟು ಗ್ಲಾಮರ್ ಆಗಿರಬೇಕು. ಈ ಫೇಸನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ಕೋಡ್ ಪ್ಲೀಸ್. ಏನು ಕೋಡು? ಕೋಡ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೆ ನೀನು ಏನು ಡಾನು, ಇದೆಲ್ಲ ಏನು ಡೀಲು? ಡಾನ್ಗೆ ಕೋಡ್ ಬೇಕಾಗಿಲ್ಲ. ಜಸ್ಟ್ ಬಾಯ್, ಪ್ಲೇ ಬಾಯ್. ಪ್ಲೇ ಬಾಯ್ ಇಲ್ಲ, ಲೈಫ್ ಬಾಯ್ ಇಲ್ಲ. ಫಸ್ಟು ನಿಮ್ಮ ಕ್ಯಾಶ್ ಬ್ಯಾಕ್ ಕೊಡು, ನಮ್ದು ಬಾಕ್ಸ್ ತಗೋ. ಗೌರಿ. ಓಕೆ ಬಾಯ್, ಸಿ ಯು. ಬೇಗ ನಡಿ. ಅಯ್ಯೋ ಭಯ ಆಗ್ತೈತೆ ಗಣೇಶ. ಬೇಗ ನಡಿ ನಡಿ. ನಮ್ಮ ಸೀಟ್ ಮಾಡಿದ್ದಾರೆ. ಕ್ಯಾಚ್ ದೆಮ್. ಹೇಳಿಲ್ವಾ ಬೇಡ ಅಂತ? ಅಯ್ಯಯ್ಯೋ ನನ್ನ ಮಗ ನಮ್ಮ ಸಿಕ್ಕಾಗಿತ್ತು. ಅಯ್ಯಯ್ಯೋ ಓಡು ಓಡು. ಅಯ್ಯೋ ಎಲ್ಲ ಬರ್ತಾರೆ ಓಡಿ. ಅಯ್ಯಯ್ಯಯ್ಯಯ್ಯೋ ಬಂದ್ರು 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 ಬಂದ್ರು. ಅಯ್ಯಯ್ಯಯ್ಯ ಬಂದ್ರು ಬಂದ್ರು. ಓಡು ಓಡು ಓಡು. ಬೇಡಪ್ಪ ಬೇಡ, ಗೋವಾ ಸಾಸ್. ಅಯ್ಯೋ ಏನು ವಾಸನೆ ಐತಲ್ಲಪ್ಪ, ಕೋಟಿ ಇರಲಿ ಬಿಡ. ಹಾಯ್. ಓಡ್ಲಿ ಓಡು 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 ಓಡಲಿ ಅಪ್ಪ. ಏನು ಬೀಳ್ತೈತಿ ಉದುರ್ತೈತೆ ಅನ್ನೋದು ಬ್ಯಾಡಿ, ಓಡು ಯವ್ವ. ಅಯ್ಯ ಯವ್ವ ಗೋವಾನೇ ಯವ್ವ. ಅವ್ವ ಕುಂದ್ರಪ್ಪ ಕುಂದ್ರು ಕುಂದ್ರ ನೀರು. ಯವ್ವ ಯಪ್ಪ. ಅಯ್ಯೋ ಯಪ್ಪ, ಏನು ಸ್ವಲ್ಪ ಹೊತ್ತಾಗಿದ್ರ ನಮ್ಮಿಬ್ರು ಸಾಯಿಸ್ಬಿಡ್ತಿದ್ರಲ್ಲಿ. ಯವ್ವ ಬಂದ್ರೆ ನೋಡ್ಲಿ ಯಪ್ಪ. ಇಲ್ಲೇನೂ ಇಲ್ಲ. ಏನಪ್ಪ? ಅಯ್ಯಯ್ಯೋ ಮೋಸ ಮಾಡ್ಬಿಟ್ರಲ್ಲಿ. ಅಯ್ಯೋ ಶಿಟ್ 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 ಶಿಟ್. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಒಬ್ರಿಗಾದ್ರೂ ರೆಸ್ಪಾನ್ಸಿಬಿಲಿಟಿ ಇದೆನಾ? ಇದೆ. ಬಾಕ್ಸ್ ಮಿಸ್ ಆಯ್ತು ಅಂತ ಫೀಲ್ ಆಗ್ತಾ ಇದೆ. ನನ್ನ ಫೀಲಿಂಗ್ಸ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಎಷ್ಟೊಂದು ಫ್ರಸ್ಟ್ರೇಷನ್ ಇದ್ದೀನಿ. ಅಟ್ಲೀಸ್ಟ್ ಒಂದು ಡಿಸ್ಕಷನ್ ಆದ್ರೂ ಅರೇಂಜ್ ಮಾಡ್ಬೇಕು ಅಂತ ಸೆನ್ಸ್ ಇಲ್ವಾ? ಎಸ್, ಐ ವಾಂಟ್ ಡಿಸ್ಕಷನ್. ಡಿಸ್ಕಷನ್ ಮಾಡಬೇಕು. ಡಿಸ್ಕಷನ್. ಲೈ, ನೀನೇನ್ ಡಾನಾ? ಹೌದು. ಬಾಯ್ ಮುಚ್ಚು. ಡಾನ್ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಹೇಗೆ ಹೇಗಿರ್ಬೇಕು ಅಂತ ನನ್ನೇ ಕೇಳ್ತೀಯಲ್ಲ. ನಾನೇನೋ ಬಾಕ್ಸ್ ಮಿಸ್ ಆಗಿದ್ದಕ್ಕೆ ಫೀಲ್ ಆಗಿದೆ ಅನ್ಕೊಂಡಿದ್ದೆ. ಆದ್ರೆ ನಿಂಗೆ ಇಂಥ ಸಿಚುವೇಶನಲ್ಲೂ ಡಿಸ್ಕಷನ್ ಬೇಕಾ? ಅದೇ ಫ್ರಸ್ಟ್ರೇಷನ್ ಹೇಳಿದ್ನಲ್ಲ, ಅದಕ್ಕೆ ಹೀಗೆಲ್ಲ ಆಯ್ತು.
ಸಖತ್ ಡೀಲು. ಆ ರೂಬಿ ಕೊಟ್ಟು ಎಲ್ಲ ಹಾಳು ಮಾಡಿಬಿಟ್ಟೆ. ಹೌದು, ನಿಂಗೆ ಯಾಕೋ ಹುಡುಗಿ? ಓಕೆ ಆಯ್ತು ಬಿಡು, ಮುಂದೇನು ಮಾಡೋದು? ಆ ಸೀನುಗೆ ಫೋನ್ ಮಾಡಿ ಡೀಲ್ ಮಾತಾಡು. ಬಾಯ್, ಪ್ಲೇ ಬಾಯ್. ನೀನು ಯಾವ ಬಾಯ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಸಲ ನಾನು ಹೇಳೋ ಬೇಸಿಕ್ ಬಾ. ಹಾಂ ಓಕೆ. ಹಾಂ ಹಲೋ, ಎಲ್ಲಿದ್ದೀರಾ? ಹಲೋ, ಮೇಲ್ ನೋಡು. ಹಾಯ್ ಹಾಯ್. ಈಗೇನು? ಮೊದಲು ದುಡ್ಡು ತೋರಿಸು. ಮೊದಲು ನೀನು ತೋರಿಸು. ಹಾಂ, ಬ್ಯಾಗ್ ತೋರಿಸು. ಪಕ್ಕದಲ್ಲಿರೋ ಲಾಕರಲ್ಲಿಡು. ನೀವು ಇಲ್ಲೇ ಇಡ್ತೀರಾ? ಅದಕ್ಕೆ ನಿನ್ಗೆ ಹೇಳೋದು. ಏನು? ಅದನ್ನ ಅಲ್ಲಿಡೋ, ಇದನ್ನ ಈ ಲಾಕರಲ್ಲಿ ಇಡ್ತೀವಿ. ಅಲ್ಲಿ ಅಂತ ಇಡೋ. ಏ ರಾಮು, ಹೋಗಿಟ್ಬಿಟ್ಟು ಬರೋ. Thank you. ಏ ರ್ಯಾಂಬೋ, ಬೇಗ ಬೇಗ. ಅಯ್ಯೋ, ಅಣ್ಣನ ಮಕ್ಕಳು ಮತ್ತೆ ಕೈ ಕೊಟ್ರು. ಏಯ್, ಹೋಗಿ ನನ್ನ ಮಕ್ಕಳು ಹಿಡಿರೋ ಪ್ಲೀಸ್ ಕಣ್ರೋ. ಅವರೆಲ್ಲರೂ ಅಮಾಯಕರು, ಅವ್ರಿಗೇನು ಗೊತ್ತಾಗಲ್ಲ. ಅವ್ರಿಗೂ ಈ ಡೀಲ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಪ್ಲೀಸ್ ಅವ್ರಿಗೇನು ಮಾಡಬೇಡಿ. ನಿಮಗೇನು ಇನ್ಫಾರ್ಮೇಶನ್ ಬೇಕೋ ಅದನ್ನ ನಾನು ನಿಮಗೆ ಕೊಡ್ತೀನಿ. ವೆರಿ ಗುಡ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದೀಯಾ. ಈ ಫಾರ್ಮುಲಾ ಸರ್ಕಾರಕ್ಕೆ ತುಂಬಾ ಉಪಯುಕ್ತವಾಗಿದೆ. ಇಂಥ ಇನ್ಫಾರ್ಮೇಶನ್ ಕೊಟ್ಟು ನಿಮಗೆ ತುಂಬಾ ಥ್ಯಾಂಕ್ಸ್. ಹಾಗೆ ನಿಮ್ಮೆಲ್ಲರ ರಕ್ಷಣೆ ಮಾಡೋ ಹೊಣೆ ಈ ಹುಲಿದು. ಡೋಂಟ್ ವರಿ, ಬಿ ಹ್ಯಾಪಿ. ಕಮಾನ್ ಕಮಾನ್. ಏ ಸ್ಟಾಪ್ ಸ್ಟಾಪ್, ಲೆಫ್ಟ್ ಒಳಗ ಬರ್ರಿ. ನಡ್ರಲಿ, ಓಡ್ರಿ ಓಡ್ರಿ. ಅಯ್ಯೋ ಯಪ್ಪ.
ಕಮಾನ್. ಸರ್ಚ್. ಹೋಗ್ರೋ ಪ್ಲೀಸ್ ಕಣ್ರೋ. ಕಮಾನ್ ಬಾಯ್. ಹಿಡಿದು ಹೋಗೋ. ಅವ್ರ ಹಿಡಿಯೋಲ್ಲಿ ಕಾಲಿಗೆ ಬೀಳ್ತೀನಿ. ಲೋ ಮಗ, ನೀನು ಚಿಕನ್ ಬಿರಿಯಾನಿ ತಿಂದ್ವಲ್ಲ, ತುಂಬಾ ಚೆನ್ನಾಗಿತ್ತಲ್ವಾ? ಅಲ್ಲಿ ನೋಡು, ಗೇ ಹೋಗ್ತಾ ಇದ್ದಾನೆ. ಬಂದ ಏನ್ ಹೇಳಿ ಗೋ. ಕಾಟ ತೆಗಿಯಕ್ಕಾಗಲ್ಲ. ಯವ್ವ ಯಾರಿಲ್ಲ. ಅಯ್ಯೋ ಎಲ್ಲಿ ಬಾಕ್ಸು? ಹೇಳು. ಅಯ್ಯೋ ಅಯ್ಯೋ ದೇವ್ರೆ. ನೋಡ್ಕೊಳ್ಳ ನಿಮ್ಮ ಏನಾಗಿದೆ ನಿಮಗೆ? ನನ್ನ ಮನೆ ಅಮ್ಮ. ನೀವಂತ ಓಡ್ರಲೇ ಓಡ್ರಲೇ ಓಡ್ರು. ನಾಯಿ ಹಿಂದೆ ಬಿದ್ದಾಗ ಬಿದ್ದಾರಲ್ಲಿ. ಅಯ್ಯೋ ಓಡ್ರಲೇ ಓಡ್ರಿ. ಬಿಡ್ಬೇಡಿ ಅವ್ರನ್ನ, ಹಿಡೀರಿ. ಉದರ್ ಉದರ್. ಮರನ ಅಯ್ಯಯ್ಯೋ ಅಯ್ಯ ಮತ್ತ ಮರ. ಅಯ್ಯಯ್ಯೋ ಯವ್ವ ಯಪ್ಪ ಅಯ್ಯೋ. ಜೀಸಸ್. ಹಿಡಿಯ ಹೋಗಿಡಿ. ಓಕೆ ಓಕೆ ಕೂಲ್, ಕ್ಯಾರಿ ಆನ್. ಹಾ ಹಲೋ ಸರ್, ಡಿಸ್ಕಷನ್ ನಿಮ್ ಜೊತೆ. ಡಿಸ್ಕಷನ್ ಎಲ್ಲಿ? ಬಂದೆ ಬಂದೆ. ಅಯ್ಯೋ ಸೇಫ್ ಆದ್ವಿ.
ಯು ಆರ್ ಅಂಡರ್ ಅರೆಸ್ಟ್. ಏನ ಡಿಸ್ಕಷನ್ ನನ್ನ ಡಿಸಾಸ್ಟರ್ ಮಾಡ್ತು. ಹೆಂಗೋ ಸೇಫ್ ಆದ್ವಿ. ಹೌದಾ, ನಡಿ ಅವ್ರ ಹತ್ರ ಹೋಗೋಣ. ಹೌದಪ್ಪ, ಮೊದಲು ನಡಿ. ಸ್ಟಾಪ್ ಸ್ಟಾಪ್, ಸರೆಂಡರ್, ಗನ್ ಕೊಡು. ಏನೋ ಅಪ್ಪ. ಹಾಯ್ ಹಾಯ್. ಹಾಯ್. ಸೀನು ಎಲ್ಲಿ? ಅವ್ನು ನಿಮ್ ಜೊತೆ ಬರ್ಲಿಲ್ವಾ? ಎಲ್ಲೋದ್ನಪ್ಪ ಇವನೇ? ಮತ್ತೇನಾದ್ರೂ ಲಫಡ ಗಿಫಡ ಮಾಡ್ಯಾ ನೀನೆ? ಹಾಯ್. ಇವನ ನಮ್ ಸೀನಾ? ಹೌದು, ನಮ್ ಸೀನಾನೇ. ಹೌದು. ಊರು ಬಿಟ್ಟು ಊರು, ಗೋವಾ ಬಿಟ್ಟು ಬೆಂಗಳೂರು, ಬೆಂಗಳೂರು ಬಿಟ್ಟು ಮಂಗಳೂರು ಓಡ್ತಾ ಇರೋದು. ಓಡ್ರಿ 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 ಓಡ್ರಿ. ನಿಂದ್ರಲೇ, ಬೇಗ ಬೇಗ ಓಡ್ರವಾ, ಓಡ್ರಿ ಓಡ್ರಿ ಓಡ್ರಿ. ಅಯ್ಯ ನೀ ಬಿಡುವ, ನನ್ನ ನಮ್ಮಕ್ಕೆ ಕಳ್ಸ. ಅಯ್ಯವ್ವ, ಅಯ್ಯೋ ಅಯ್ಯೋ, ಸಾರಿ ಅಪ್ಪ. ಮತ್ತೇನ್ ಮಾಡ್ತೀಪ? ನೋ ಪ್ರಾಬ್ಲಮ್. ದುಡ್ಡಲ್ಲಿ ಏನ್ ಮಾಡ್ದೆ? ಪಬ್ ಮ್ಯಾನೇಜರ್ ಅಕೌಂಟ್ಗೆ ದುಡ್ಡು ಹಾಕ್ದೆ. ನೀನ್ ಎಲ್ಲೋದ್ರೂ ಪ್ರಾಬ್ಲಮ್. ಹೋಗ್ಲಿ, ಆಗಿದಾಗೋಯ್ತು, ಬಿಡ್ರಪ್ಪ. ಹ್ಯಾಪಿ ಹ್ಯಾಪಿ ಹ್ಯಾಪಿಲೇ ಹ್ಯಾಪಿ.